Good evening to all. Hello everyone. Good evening to all. So welcome everyone in this webinar. So we are going to start in 2 minutes. 2 ನಿಮಿಷದೊಳಗಾಗಿ ಇವತ್ತಿನ ಈ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಓಕೆ ಐ ಜಸ್ಟ್ ಗಿವ್ ಯು ಸಮ್ ಇನ್ಸ್ಟ್ರಕ್ಷನ್ಸ್. ಕೆಲವು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಿಮಗೆ ಕೊಡ್ತೀನಿ, ನೀವು ಕರೆಕ್ಟ್ ಆಗಿರೋ ಇನ್ಸ್ಟ್ರಕ್ಷನ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಐ ರಿಪೀಟ್, ಜಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಂಡರ್ಫುಲ್ ಸೆಷನ್ ಇನ್ 2 minutes. ಬರೀ 2 ನಿಮಿಷದಲ್ಲಿ ಸೆಷನ್ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ದಟ್ ಐ ವಿಲ್ ಗಿವ್ ಯು ಸಮ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. So hello everyone, good evening to all. Srishal this side guys. Namaskara elrigu. Welcome everyone to this wonderful life changing opportunity. ಇವತ್ತಿನ ಈ ವೆಬಿನಾರ್ ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ ನಾನು. ಅಂಡ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ನೋಡಿ, ವೆಬಿನಾರ್ಸ್ ಗಳನ್ನ ನೀವು ತುಂಬಾ ಅಟೆಂಡ್ ಮಾಡಿರಬಹುದು, ಮೀಟಿಂಗ್ಸ್ ಗಳನ್ನ ನೀವು ತುಂಬಾ ಅಟೆಂಡ್ ಮಾಡಿರಬಹುದು, ಬಟ್ ಇವತ್ತು ನೀವು ಅಟೆಂಡ್ ಮಾಡ್ತಿರೋ ಮೀಟಿಂಗ್ ಏನಿದೆಲ್ವ ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದ್ ಎಷ್ಟೋ ಜನ ಇವತ್ತಿನ ಈ ಸೆಷನ್ ಅಟೆಂಡ್ ಮಾಡ್ಕೊಂಡು ಅವ್ರ ಲೈಫ್ ನ ಕಂಪ್ಲೀಟ್ಲಿ ಝೀರೋ ಟು 360 ಡಿಗ್ರಿ ಆಗಿ ಚೇಂಜ್ ಮಾಡ್ಕೊಂಡಿದ್ದಾರೆ, ರೈಟ್? ಸೊ ನೀವು ಮೇ ಬಿ ಸುಮಾರು ವೆಬಿನಾರ್ಸ್ ಗಳನ್ನ ಅಟೆಂಡ್ ಮಾಡ್ಕೊಂಡಿರ್ಬೋದು, ಇವತ್ತು ಅಟೆಂಡ್ ಮಾಡ್ತಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಪ್ರಾಪರ್ ಲಕ್ಷ್ಯ ಕೊಟ್ಟು ನೀವು ಇದನ್ನ ಕೇಳಿದ್ರಿ ಅಂತ ಅನ್ಕೊಳ್ಳಿ. ಐ ಕ್ಯಾನ್ ಗ್ಯಾರಂಟಿ ಯು, ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಅಟ್ ದ ಎಂಡ್ ಆಫ್ ವೆಬಿನಾರ್ ಮುಗಿಯೋದ್ರೊಳಗಾಗಿ ನೀವು ನನ್ಗೆ ಹೇಳ್ತೀರಾ, ಸರ್ ಚೆನ್ನಾಗಿತ್ತು, ನಾನು ಇವತ್ತು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಅಂತ, ರೈಟ್? ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಕೆಲವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತೀರಾ ನಿಮ್ಗೆ. ಡೂ ಫಾಲೋ ದಟ್ ಇನ್ಸ್ಟ್ರಕ್ಷನ್ಸ್. ಮೊದಲನೇದಾಗಿ, ಯಾರು ನಿಮಗೆ ಸೆಷನ್ ಇನ್ವೈಟ್ ಮಾಡಿದ್ದಾರೆ ಅವ್ರಿಗೆ ಒಂದು ಮೆಸೇಜ್ ನ ಡ್ರಾಪ್ ಮಾಡಿ, ಐ ಆಮ್ ಇನ್ ವೆಬಿನಾರ್. ಫಸ್ಟ್ ಇನ್ಸ್ಟ್ರಕ್ಷನ್, ಯಾರು ನಿಮಗೆ ಸೆಷನ್ ಇನ್ವೈಟ್ ಮಾಡಿದ್ದಾರೆ ಅದು ಎಲ್ಲಿಂದನಾದ್ರೂ ಇರ್ಲಿ, ಲಿಂಕ್ ಎಲ್ಲಿಂದ ನಿಮಗೆ ಸಿಕ್ಕಿರುತ್ತೆ, ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಅವ್ರಿಗೊಂದು ಮೆಸೇಜ್ ನ ಡ್ರಾಪ್ ಮಾಡಿ, ಐ ಆಮ್ ಇನ್ ವೆಬಿನಾರ್. ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಇದು ನೀವು ಮೆಸೇಜ್ ಮಾಡಿದ್ರೆ ಮಾತ್ರನೇ ನೆಕ್ಸ್ಟ್ ಗೆ ನೀವು ಆಕ್ಸೆಸ್ ಆಗ್ತೀರಾ, ಇಲ್ಲ ಅಂತಂದ್ರೆ ಆಕ್ಸೆಸ್ ಆಗಲ್ಲ. ಓಕೆ, ಸೊ ಯಾರು ನಿಮಗೆ ಸೆಷನ್ ಇನ್ವೈಟ್ ಮಾಡಿದ್ದಾರೆ ಅವ್ರಿಗೆ ಒಂದು ಮೆಸೇಜ್ ನ ಡ್ರಾಪ್ ಮಾಡಿ, ಐ ಆಮ್ ಇನ್ ವೆಬಿನಾರ್. ಸೆಕೆಂಡ್ ಇನ್ಸ್ಟ್ರಕ್ಷನ್, ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಬಿಕಾಸ್ ಸ್ವಲ್ಪ ಜನ ಆಲ್ರೆಡಿ ಆನ್ಲೈನ್ ಅಲ್ಲಿ ಅದು ಇದು ಅಟೆಂಡ್ ಮಾಡಿರ್ತೀರಾ, ಬಟ್ ಡು ನಾಟ್ ಜಡ್ಜ್. ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಕ್ ಹೋಗ್ಬೇಡಿ. ಅಂಡ್ ಎಂಡ್ ವರ್ಗು ವೆಬಿನಾರ್ ನ ಅಟೆಂಡ್ ಮಾಡಿ. ಓಕೆ, ಯಾರು ಎಂಡ್ ವರ್ಗು ಅಟೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರನೇ ಈ ವರ್ಕ್ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಯಾರು ಎಂಡ್ ವರ್ಗು ಅಟೆಂಡ್ ಮಾಡಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಅರ್ಥ ಆಗಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ಇಫ್ ಯು ವಾಂಟ್ ಟು ನೋ ಅಬೌಟ್ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಿತ್ತು ಅಂದ್ರೆ ಎಂಡ್ ವರ್ಗು ಅಟೆಂಡ್ ಮಾಡ್ಬೇಕು. ಅಂಡ್ ಥರ್ಡ್ ಇನ್ಸ್ಟ್ರಕ್ಷನ್ ಈಸ್, ಓಕೆ, ಮೂರನೇ ಇನ್ಸ್ಟ್ರಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್, ದಟ್ ಈಸ್ ಯು ನೀಡ್ ಟು ಟ್ರೈ ಟು ಹ್ಯಾವ್ ಸಮ್ ಪೇಷನ್ಸ್. ನಾನು ಈ ವೆಬಿನಾರ್ ನ 2 ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಪಾರ್ಟ್ ಸ್ವಲ್ಪ ಬೇಸಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಂಡ್ ಆಫ್ಟರ್ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಇನ್ ಡೀಟೇಲ್. ಓಕೆ, ಫಸ್ಟ್ ಪಾರ್ಟ್ ಅಲ್ಲಿ ಬೇಸಿಕ್ಸ್ ಇರುತ್ತೆ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವು ಪೇಷನ್ಸ್ ಇಂದ ಕರೆಕ್ಟ್ ಆಗಿ ಇದನ್ನ ನಾನು ಏನ್ ಹೇಳ್ತಿದ್ದೀನಿ ಅದನ್ನ ಪ್ರಾಪರ್ ಆಗಿ ನೀವು ತಿಳ್ಕೊಬೇಕು. ಆರ್ ಯು ಆಲ್ ರೆಡಿನಾ ಎಲ್ರು? ಸೊ ಈ ನಡುವೆ ಈ ಸೆಷನ್ ನ ಇನ್ನೂ ಇಂಟರಾಕ್ಟಿವ್ ಮಾಡೋದಕ್ಕೋಸ್ಕರ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ಇಫ್ ನಿಮ್ಮ ಆನ್ಸರ್ ಎಸ್ ಆಗಿತ್ತು ಅಂದ್ರೆ ಥಮ್ಸ್ ಅಪ್ ಮಾಡಿರ್ಬೇಕು, ಅಂಡ್ ನಿಮ್ಮ ಆನ್ಸರ್ ನೋ ಆಗಿತ್ತು ಅಂದ್ರೆ ಥಮ್ಸ್ ಡೌನ್ ಮಾಡಿರ್ಬೇಕು. ಓಕೆ, ಆರ್ ಯು ಆಲ್ ರೆಡಿ ಇದೀರಾ ಎಲ್ರು? ರೈಟ್. ಸೊ ಲೆಟ್ಸ್ ಹ್ಯಾವ್ ಅ ವಂಡರ್ಫುಲ್ ಸೆಷನ್. ಐ ಥಿಂಕ್ ಐ ಸ್ಟಾರ್ಟ್ ದ ಸೆಷನ್. ಎಲ್ರು ರೆಡಿ ಇದೀರಾ ಅಂತ ಅನ್ಕೋತೀನಿ. ಸೆಷನ್ ನ ಸ್ಟಾರ್ಟ್ ಮಾಡೋಣ. ಒನ್ಸ್ ಕನ್ಫರ್ಮ್ ನನ್ನ ಪ್ರೆಸೆಂಟೇಶನ್ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಿದ್ದಾನೆ? ಜಸ್ಟ್ ಒನ್ಸ್ ಕನ್ಫರ್ಮ್ ಇಫ್ ಮೈ ಪ್ರೆಸೆಂಟೇಶನ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ಥಮ್ಸ್ ಅಪ್ if my presentation is clear for you all. Okay, so once again welcome everyone in this webinar. ತುಂಬಾ ಇಂಪಾರ್ಟೆಂಟ್ ವೆಬಿನಾರ್ ಇರುತ್ತೆ, ಪ್ರಾಪರ್ ಆಗಿ ಕೇಳಿ ನೀವು.
ರೈಟ್. ದ ಮೈಂಡ್ ಈಸ್ ಲೈಕ್ ಎನ್ ಅಂಬ್ರೆಲಾ, ಇಟ್ ಫಂಕ್ಷನ್ಸ್ ವೆನ್ ಇಟ್ ಓಪನ್ಸ್. ನಮ್ಮ ಮೈಂಡ್ ಏನಿದೆ ಅಲ್ವಾ, ಅದೊಂದು ಅಂಬ್ರೆಲಾ ತರ ಇದ್ದಂಗೆ. ಅಂಬ್ರೆಲಾ ನಾವು ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾತ್ರನೇ ವರ್ಕ್ ಆಗತ್ತೆ, ಓಪನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಸೊ ದಟ್ ಈಸ್ ವೈ ನೀವು ಕೂಡ ನಿಮ್ ಮೈಂಡ್ ನ ಓಪನ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಯಾವುದೇ ತರಹದ ಡಿಸ್ಟ್ರಾಕ್ಷನ್ಸ್ ಗಳು ಬೇಡ, ಯಾವುದೇ ತರಹದ ಏನು ಕೂಡ ಬೇಡ. ನೆಕ್ಸ್ಟ್ 40 minutes ಕಂಪ್ಲೀಟ್ ಫೋಕಸ್ ನಿಮ್ದು ಬಿಸ್ನೆಸ್ ಮೇಲೆನೆ ಇರ್ಲಿ, ಈ ಒಂದು ವೆಬಿನಾರ್ ಮೇಲೆನೆ ಕಂಪ್ಲೀಟ್ ಫೋಕಸ್ ಇರ್ಲಿ. ನೋಟಿಫಿಕೇಶನ್ಸ್, ಫೋನ್ ನೋಟಿಫಿಕೇಶನ್ಸ್, ಕಾಲ್ ನೋಟಿಫಿಕೇಶನ್ಸ್, ಮೆಸೇಜ್ ನೋಟಿಫಿಕೇಶನ್ಸ್ ಎಲ್ಲ ಆಫ್ ಮಾಡ್ಕೊಂಡು ಕಂಪ್ಲೀಟ್ ಫೋಕಸ್ ಇಲ್ಲೇ ಇರಿ. ಓಪನ್ ಮಾಡ್ಕೊಂಡಾಗ ಮಾತ್ರನೇ ಗೊತ್ತಾಗುತ್ತೆ, ರೈಟ್? ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಶ್ರೀಶಲ್ ಅಂತ, ಐ ಆಮ್ ಫ್ರಮ್ ಧಾರವಾಡ. ಧಾರವಾಡಿಂದ ಬಿಫೋರ್ 2 years, 2 ವರ್ಷದ ಹಿಂದ್ಗಡೆ ನಾನು ಕೂಡ ಒಂದು ಆಪರ್ಚುನಿಟಿ ಹುಡುಕ್ತಿದ್ದೆ. ಅಂಡ್ ಆವಾಗ ನನಗೆ ಅಕಸ್ಮಾತ್ ಆಗಿ ಈ ಒಂದು ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳಕ್ ನನಗೆ ಸಿಕ್ತು ಅಂತ ಅನ್ಕೊಳ್ಳಿ. ಐ ಲರ್ನ್ ಅಬೌಟ್ ಇಟ್, ತಿಳ್ಕೊಂಡೆ ಇದ್ರ ಬಗ್ಗೆ. ಅಂಡ್ ಐ ಯಂಗ್ ಆಂಟರ್ಪ್ರಿನ್ಯೂರ್, ಯೂಟ್ಯೂಬರ್ ಆಲ್ಸೋ. ತಿಳ್ಕೊಂಡಿದ್ದಾದ ತಕ್ಷಣ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಅಂಡ್ ಅದಷ್ಟೇ ಅಲ್ಲದೆ ಇವಾಗ ಐ ಆಮ್ ಇಂಡಿಪೆಂಡೆಂಟ್ ಟುಡೇ. ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಲೈಫ್ ನ ಲೀಡ್ ಮಾಡ್ತಿದ್ದೀನಿ. ಪ್ಲಸ್ ಇದಕ್ಕಿಂತ ಬೆಸ್ಟ್ ಥಿಂಗ್ ಏನ್ ಹೇಳ್ಬೇಕು ಅಂದ್ರೆ, ಐ ಹ್ಯಾವ್ ಗೈಡೆಡ್ ಮೋರ್ ದನ್ 1000+ ಸ್ಟೂಡೆಂಟ್ಸ್ ಟು ಡೂ ದ ಸೇಮ್. ಆಲ್ರೆಡಿ 1000+ ಸ್ಟೂಡೆಂಟ್ಸ್ ಗಳನ್ನ ಗೈಡ್ ಮಾಡಿದೀನಿ. ಇದೇ ರೀತಿ ಯಾವ ರೀತಿ ನೀವು ಕೂಡ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ ಮಾಡ್ಬೇಕು ಅಂತ. ಇದಕ್ಕಿಂತ ಬೆಸ್ಟ್ ವಿಷಯ ಏನು ಅಂತ ಅಂದ್ರೆ, ಇದೆಲ್ಲ ನಾನು ಯಾವ ರೀತಿ ಮಾಡಿದೆ, ಪ್ಲಸ್ ನೀವು ಕೂಡ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ರೈಟ್? ಸೊ ಇಟ್ ಆಲ್ ಸ್ಟಾರ್ಟ್ ವಿತ್ ಡ್ರೀಮ್ಸ್. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಡ್ರೀಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಕನ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಲೈಫಲ್ಲಿ ಕನ್ಸ್ಗಳಿರ್ತವೆ. ಒಪ್ಕೋತೀರಾ? ಎಸ್ ಆರ್ ನೋ? ಇಫ್ ಎಸ್ ಥಮ್ಸ್ ಅಪ್, ಇಫ್ ನೋ ಥಮ್ಸ್ ಡೌನ್. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಲೈಫಲ್ಲಿ ಕನ್ಸ್ಗಳಿರ್ತವೆ. ಓಕೆ, ಕೆಲವೊಬ್ಬರಿಗೆ ಮನೆ ತಗೊಳ್ಳೋದ್ ಕನ್ಸಾಗಿರುತ್ತೆ, ಕೆಲವೊಬ್ಬರಿಗೆ ಕಾರು, ಇನ್ ಕೆಲವೊಬ್ಬರಿಗೆ ಟ್ರಾವೆಲ್, ಇನ್ ಕೆಲವೊಬ್ಬರಿಗೆ ಮನೆ, ರೈಟ್? ವೆರೈಟಿ ಆಫ್ ಡ್ರೀಮ್ಸ್. ಇವತ್ತು ನೀವು ಅಷ್ಟು ಜನ ಇಲ್ಲಿ ಇದೀರಾ, ಈ ಸೆಷನ್ ಒಳಗಡೆ ನೀವು ಅಷ್ಟು ಜನ ಪ್ರೆಸೆಂಟ್ ಇದೀರಾ ಅಂದ್ರೆ ಇದ್ರ ಹಿಂದ್ಗಡೆ ಒಂದು ಉದ್ದೇಶ ಇದೆ. ನೀವು ಅಷ್ಟು ಜನ ಏನಾದ್ರೂ ಎಕ್ಸ್ಟ್ರಾರ್ಡಿನರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಯು ಆರ್ ನಾಟ್ ಕಾಮನ್ ಪೀಪಲ್. ಅಲಾಂಗ್ ವಿತ್ ಯರ್ ಕರೆಂಟ್ ಪ್ರೊಫೆಷನ್, ನೀವು ನಿಮ್ ಕರೆಂಟ್ ಪ್ರೊಫೆಷನ್ ಜೊತೆ ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಿರ ಅಂದ್ಮೇಲೆ ಅದ್ರ ಹಿಂದ್ಗಡೆ ಏನೋ ಒಂದು ಉದ್ದೇಶ ಇರುತ್ತೆ, ಒಂದು ಬಲವಾದ ರೀಸನ್ ಇರುತ್ತೆ. ಇವತ್ತಿಲ್ಲಿ ಬಂದಿದ್ದೀರಾ ಅಂದ್ಮೇಲೆ, ರೈಟ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಕಂಪ್ಲೀಟ್ಲಿ, ರೈಟ್? ಸೊ ಸೇಮ್ ಎಲ್ರಿಗೂ ಡ್ರೀಮ್ಸ್ ಗಳಿರುತ್ತೆ. ಬಟ್ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಇವಾಗ ನಾವ್ ಏನ್ ಕೆಲಸ ಮಾಡ್ತಿದೀವಿ, ಓಕೆ, ನಾವೇನ್ ಕೆಲಸ ಇವಾಗ ಮಾಡ್ತಿದೀವಿ, ಇದೇ ಕೆಲಸನ ನಾವು ರಿಪೀಟ್ ಮಾಡ್ಕೊಂತ ಇದ್ರೆ, ಇಲ್ಲಿವರೆಗೂ ಏನ್ ಮಾಡ್ಕೊಂತ ಬಂದಿದೀವಿ ಅಂಡ್ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದೇ ಕೆಲಸನ ನಾವು ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ನಾವ್ ಅನ್ಕೊಂಡಿರೋ ಡ್ರೀಮ್ಸ್ ಫುಲ್ಫಿಲ್ ಆಗೋ ಸಾಧ್ಯತೆ ಇದೆನಾ? ಎಸ್, ನೋ? ಟೆಲ್ ಮಿ. ಇಲ್ಲಿವರೆಗೂ ಏನ್ ಮಾಡ್ತಾ ಬಂದಿದೀವಿ, ಇನ್ ಮುಂದೆ ಏನ್ ಮಾಡ್ಬೇಕು, ಅದನ್ನೇ ಮಾಡ್ತಾ ಹೋದ್ರೆ ನಾವ್ ಅನ್ಕೊಂಡಿರೋ ಡ್ರೀಮ್ಸ್ ಫುಲ್ಫಿಲ್ ಆಗಕ್ ಸಾಧ್ಯನಾ? ಎಸ್, ನೋ? ನಾಟ್ ಪಾಸಿಬಲ್. ಹೌದಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಗಿದ ಮೇಲೆ ನೀವು ಇಲ್ಲಿ ಬಂದಿದ್ದೀರಾ. ಓಕೆ, ಅಂಡ್ ಇವತ್ತು ನಾನು ನೋಡ್ತಿದ್ದೀನಿ ಮೆಜಾರಿಟಿ ಆಫ್ ಯೂತ್ಸ್, ಸ್ಪೆಷಲಿ ಯೂತ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತಿನ ವೆಬಿನಾರ್ ಅಲ್ಲಿ. ಮೆಜಾರಿಟಿ ಆಫ್ ದ ಯೂತ್ಸ್ ಆರ್ ಅನೇಬಲ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್. ಅವ್ರ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ. ಇವತ್ತು ಎಷ್ಟೋ ಜನ ನಾನು ಯೂತ್ಸ್ ಗಳನ್ನ ನೋಡ್ತೀನಿ, ಬಟ್ ಅವ್ರ ಕನಸುಗಳನ್ನ ಅವ್ರು ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ. ಅಂಡ್ ವಾಟ್ ಈಸ್ ದ ರೀಸನ್? ಹಲವಾರು ರೀಸನ್ಸ್ ಗಳಿದೆ ಅವ್ರ ಡ್ರೀಮ್ಸ್ ಗಳು ಫುಲ್ಫಿಲ್ ಆಗದೆ ಇರೋದಕ್ಕೆ. ಓಕೆ, ಅಂಡ್ ದಿಸ್ ಇಸ್ ವಾಟ್ ದ ಟುಡೇಸ್ ಸೊಸೈಟಿ. ಇವತ್ತಿನ ಸೊಸೈಟಿಯಲ್ಲಿ ಇದೇ ಪ್ರಾಬ್ಲಮ್ ಆಗ್ತಿದೆ. ಯಾವ ಪ್ರಾಬ್ಲಮ್ಸ್ ಇದೆ, ಯಾಕೆ ಕನಸುಗಳು ಫುಲ್ಫಿಲ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದೇರ್ ಆರ್ ಮೆನಿ ರೀಸನ್ಸ್. ಅದರಲ್ಲೊಂದು 3 ರೀಸನ್ಸ್ ಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಓಕೆ, ಮೊದಲನೇ ರೀಸನ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಫಸ್ಟ್ ರೀಸನ್ ಇಸ್ ಇಟ್ ಸೆಲ್ಫ್ ಇಸ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಇವತ್ ನಾಳೆ ಜಾಬ್ಸ್ ಗಳ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. ವಿಲ್ ಯು ಅಗ್ರಿ? ಎಸ್ ಆರ್ ನೋ? ಜಾಬ್ಸ್ ಗಳ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. ಓಕೆ, ಐ ಜಸ್ಟ್ ಆಸ್ಕ್ ಯು ಒನ್ ಸಿಂಪಲ್ ಕ್ವಶನ್. ಓಕೆ, ನನ್ನ ಕ್ವಶನ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಪ್ರತಿ ವರ್ಷ ಆಲ್ ಓವರ್ ದ ಇಂಡಿಯಾ ಇಂದ ಮೋರ್ ದನ್ 1 crore ಪೀಪಲ್ಸ್ ಗ್ರಾಜುಯೇಟ್ ಆಗ್ತಾರೆ, ರೈಟ್? ಪ್ರತಿ ವರ್ಷ ಆಲ್ ಓವರ್ ದ ಇಂಡಿಯಾ ಇಂದ 1 crore ಪೀಪಲ್ಸ್, 1 ಕೋಟಿ ಗ್ರಾಜುಯೇಟ್ ಗಳು ಹೊರಗೆ ಬರ್ತಾರೆ ಎವ್ರಿ ಇಯರ್. ಈಸ್ ಇಟ್ ಪಾಸಿಬಲ್? ಯಾವುದೇ ಗವರ್ಮೆಂಟ್ ಸೆಕ್ಟರ್ಗೆ, ಪ್ರೈವೇಟ್ ಸೆಕ್ಟರ್ಗೆ, ಕಾರ್ಪೊರೇಟ್ ಸೆಕ್ಟರ್ಗೆ ಪ್ರತಿ ವರ್ಷ 1 ಕೋಟಿ ಜಾಬ್ಸ್ ಗಳನ್ನ ಪ್ರೊವೈಡ್ ಮಾಡಕ್ ಆಗತ್ತಾ? ಎಸ್, ನೋ? ಎವ್ರಿ ಇಯರ್, ಪ್ರತಿ ವರ್ಷ ಹೊಸದಾಗಿ 1 ಕೋಟಿ ಜಾಬ್ಸ್ ಗಳನ್ನ ರೆಡಿ ಮಾಡಕ್ ಆಗತ್ತಾ? ಎಸ್, ನೋ? ನಾಟ್ ಪಾಸಿಬಲ್. ಲಿಟ್ರಲಿ ನಾಟ್ ಪಾಸಿಬಲ್. ಹೌದಾ? ಜಸ್ಟ್ ಇಮ್ಯಾಜಿನ್, ಪ್ರತಿ ವರ್ಷ 1 ಕೋಟಿ ಜಾಬ್ ರೆಡಿ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಅದರಲ್ಲೊಂದು 25 ಲಕ್ಷದ ಜಾಬ್ ಸಿಕ್ಕಿದೆ. ವಾಟ್ ಅಬೌಟ್ ರಿಮೈನಿಂಗ್ 75 lakh ಗ್ರಾಜುಯೇಟ್ಸ್? ಪ್ರತಿ ವರ್ಷ 75 ಲಕ್ಷ ಗ್ರಾಜುಯೇಟ್ಸ್ ಗಳು ಏನಾಗ್ತಿದ್ದಾರೆ? ಸಮಟೈಮ್ಸ್ ಐ ಫೀಲ್ ಸ್ಯಾಡ್ ಟು ಸೇ ದಿಸ್ ಒನ್. ಸ್ವಲ್ಪ ಸ್ಯಾಡ್ ಆಗುತ್ತೆ ಈ ಮಾತು ಹೇಳ್ಬೇಕು ಅಂತಂದ್ರೆ, ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಕೂಡ ಇವತ್ತು ಪಾರ್ಟ್ ಟೈಮಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕೆಲಸ ಮಾಡ್ತಿದ್ದಾರೆ. am I right? Tell me yes or no? Right?
ಡಬಲ್ ಡಿಗ್ರಿ ಮಾಡಿದ್ರು ಕೂಡ ಇವತ್ತು ಕರೆಕ್ಟ್ ಆಗಿ ಜಾಬ್ ಸಿಗ್ತಿಲ್ಲ. ಜಾಬ್ಸ್ ಸ್ಕೇರ್ಸಿಟಿ ಮಾರ್ಕೆಟ್ ಅಲ್ಲಿ ತುಂಬಾ ನಡೀತಿದೆ. ನಾನಿದು ಕಟ್ಟುಕತೆ ಹೇಳ್ತಿಲ್ಲ, ಬೇಕಿದ್ರೆ ನೀವು ಗೂಗಲ್ ಹೋಗಿ ಚೆಕ್ ಮಾಡ್ಕೋಬಹುದು ದಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಕರ್ನಾಟಕ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಇಂಡಿಯಾ, ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ದಿಸ್ ಇಸ್ ಟುಡೇಸ್ ರಿಯಾಲಿಟಿ. ಜಾಬ್ಸೇ ಸಿಗ್ತಿಲ್ಲ, ಎಷ್ಟೇ ಕಷ್ಟಪಟ್ಟಿದ್ರು ಜಾಬ್ಸ್ ಸಿಗ್ತಿಲ್ಲ. ಓಕೆ, ಅಂಡ್ ಇನ್ನು ನಾವ್ ಅನ್ಕೊಂತೀವಿ ಜಾಬ್ಸ್ ಇಂದ ನಾವ್ ಅನ್ಕೊಂಡಿರೋ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ಅದು ನಮ್ ಭ್ರಮೆ ಮಾತ್ರನೇ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಫಸ್ಟ್ ಆಫ್ ಆಲ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಜೊತೆಗೆ ಅಂಡರ್ ಎಂಪ್ಲಾಯ್ಮೆಂಟ್. ಸ್ವಲ್ಪ ಜನಕ್ಕೆ ಜಾಬ್ ಸಿಕ್ಕಿದೆ. ಈಗ ಸ್ವಲ್ಪ ಜನ ಡಿಬೇಟ್ ಮಾಡ್ತಾರೆ ಈ ನಡುವೆ, ಎಸ್ ಸರ್ ಸ್ವಲ್ಪ ಜನಕ್ಕೆ ಜಾಬ್ ಸಿಕ್ಕಿದೆ ಅಂತ. ಹೌದಾ? ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು, ಎಷ್ಟು ಜನಕ್ಕೆ ಜಾಬ್ ಸಿಕ್ಕಿದೆ? ಟೆಲ್ ಮಿ, ಆರ್ ದೇ ರಿಯಲಿ ಸ್ಯಾಟಿಸ್ಫೈಡ್? ಅವ್ರಿಗೆ ಬರೋ ಇನ್ಕಮ್ ಇಂದ ನಿಜವಾಗ್ಲೂ ಸ್ಯಾಟಿಸ್ಫೈಡ್, 100% ಹ್ಯಾಪಿ ಸ್ಯಾಟಿಸ್ಫೈಡ್ ಇದಾರ? ಎಸ್, ನೋ? ಎಷ್ಟು ಜನ ಜಾಬ್ ಮಾಡ್ತೀರಾ ಆಲ್ರೆಡಿ? ಈಗ ನೀವು ಕೂಡ ಕೆಲವರು ಗ್ರಾಜುಯೇಟ್ಸ್ ಇರ್ತಾರ, ಇನ್ ಕೆಲವರು ನಿಮ್ ಮನೇಲಿ ಇರ್ತಾರೆ. ಒಂದ್ಸಲ ನೋಡಿ, ಯೋಚನೆ ಮಾಡಿ ನೋಡಿ, ಅಥವಾ ಒಂದ್ಸಲ ಸೊಸೈಟಿನ ನಿಮ್ ಫ್ರೆಂಡ್ ಸರ್ಕಲ್ ಅವ್ರ ಸರ್ಕಲ್ ಅಲ್ಲಿ ನೋಡ್ಕೊಂತ ಹೋಗಿ. ನಾಟ್ ಸ್ಯಾಟಿಸ್ಫೈಡ್. ವೈ? ಬಿಕಾಸ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವ್ರಿಗೆ ಸಿಗೋ ಇನ್ಕಮ್ ಏನಿದೆ ಕಡಿಮೆ ಸಿಗ್ತಿದೆ, ಅವ್ರಿಗೆ ಇದ್ದಿರೋ ಪೊಟೆನ್ಶಿಯಲ್ ಪ್ರಕಾರ ಕಡಿಮೆ ಇನ್ಕಮ್ ಸಿಗ್ತಿದೆ. ದಟ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್. ಓಕೆ, ಈ ರೀತಿ ಪ್ರಾಬ್ಲಮ್ಸ್ ಗಳು ಫೇಸ್ ಆಗೋದ್ರಿಂದ ನಾವು ನಮ್ಮ ಕನಸುಗಳನ್ನ ಏನಾಗುತ್ತೆ 10 to 20,000, 10ರಿಂದ 20,000ಕ್ಕೋಸ್ಕರ ಪೂರ್ತಿ ಲೈಫ್ ಲಾಂಗ್ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗುತ್ತೆ. ಓನ್ಲಿ ಫಾರ್ 10 to 20,000. ಅಂಡ್ ಅದನ್ನು ನೀವು ನೋಡಿ, ಇವತ್ತಿನ ಟೈಮಲ್ಲಿ ಅದೆಲ್ಲ ಸಾಕಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳಾಗ್ತಿದೆ. ಅದಷ್ಟೇ ಅಲ್ಲದೆ ಥರ್ಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ದಟ್ ಈಸ್ ಆಟೋಮೇಶನ್. ಥರ್ಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ದಟ್ ಈಸ್ ಆಟೋಮೇಶನ್. ನೋಡಿ, ಇವತ್ ನಾಳೆ ಯಾವ ಕೆಲಸನ ಪದೇ ಪದೇ ರಿಪೀಟೆಡ್ಲಿ ಮಾಡ್ಬೇಕಾಗಿರುತ್ತೆ ಅಂತ ಕೆಲಸ ಏನಾಗ್ತಿದೆ, ಆಟೋಮೇಟ್ ಆಗ್ತಿದೆ. ರೋಬೋಟ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಜಾಬ್ಸ್ ಗಳನ್ನ ಖಾಲಿ ಮಾಡ್ತಿದೆ. ರೈಟ್? ಆಮ್ ಐ ರೈಟ್? ಒಪ್ಕೋತೀರಾ ಇದಕ್ಕೆ? ರೋಬೋಟ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಎಕ್ಸಾಂಪಲ್ ಕೊಡ್ಲಾ? ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಡೆಪಾಸಿಟ್ ಮಾಡ್ತಿರ್ಬೇಕು ಅಥವಾ ವಿಡ್ರಾಲ್ ಮಾಡ್ತಿರ್ಬೇಕಾದ್ರೆ ಮೊದಲೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಮಾಡ್ತಿದ್ವಿ, ಒಂದು 4-5 years ಬ್ಯಾಕ್. ಹೌದಾ? ಅಥವಾ ಅದಕ್ಕಿಂತ ಒಂದು 5-6 ವರ್ಷ ಹಿಂದ್ಗಡೆ ಅಂತ ಅನ್ಕೊಳ್ಳಿ. ಬಟ್ ಇವತ್ತು ಎರಡಕ್ಕೂ ಮಷಿನ್ಸ್ ಇದೆ. ವಿಡ್ರಾಲ್ ಮಾಡ್ಕೋಬೇಕಾ ಅದಕ್ಕೂ ಮಷಿನ್ ಇದೆ, ಡೆಪಾಸಿಟ್ ಮಾಡ್ಕೋಬೇಕಾ ಅದಕ್ಕೂ ಮಷಿನ್ ಇದೆ. ರೈಟ್? ಇದೇ ರೀತಿ ಮುಂದೆ ಬರೋ ಟೈಮಲ್ಲಿ ಏನಾಗುತ್ತೆ, ಯಾವ ಕೆಲಸ ಪದೇ ಪದೇ ಒಂದೇ ಕೆಲಸ ಮಾಡ್ಬೇಕು, ಡೈಲಿ ಅದೇ ಕೆಲಸ ಮಾಡ್ಬೇಕು ಅಂತದೆಲ್ಲ ರೋಬೋಟ್ಸ್ ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳು ರಿಪ್ಲೇಸ್ ಮಾಡ್ತಿದಾವೆ. ಎಷ್ಟೊಂದ್ ಕಡೆ ನ್ಯೂಸ್ ಅಲ್ಲಿ ನೋಡಿರ್ಬೇಕು ನೀವು, ರೆಸ್ಟೋರೆಂಟ್ಸ್ ಗಳಲ್ಲೆಲ್ಲ ರೋಬೋಟ್ ಗಳು ಸರ್ವಿಂಗ್ ಮಾಡ್ತಾ ಇರ್ತವೆ. ನೋಡಿದೀರಾ? ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇಲ್ಲಿ, ರೀಲ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ, ರೈಟ್? ನೋಡಿರ್ತೀರಾ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ದಟ್ ಈಸ್ ಡ್ರೈವರ್ಲೆಸ್ ಕಾರ್ಸ್ ಫ್ರಮ್ ಟೆಸ್ಲಾ. ಡ್ರೈವರ್ಲೆಸ್ ಕಾರ್ಸ್ ಫ್ರಮ್ ಟೆಸ್ಲಾ. ಆ ಕಾರ್ಗೆ ಡ್ರೈವರೇ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಇಫ್ ಆ ಕಾರ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಯ್ತು ಅಂತ ಅನ್ಕೊಳ್ಳಿ, ಅಲ್ಲಿಗೆ ಡ್ರೈವರ್ ಜಾಬ್ ಎಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್? ಸೊ ಇದೇ ರೀತಿ ಮುಂದೆ ಬರೋ ಟೈಮ್ ಅಲ್ಲಿ ತುಂಬಾ ಜಾಬ್ಸ್ ಗಳು ಕಡಿಮೆ ಆಗ್ತಾ ಬರ್ತಿದಾವೆ. ಅಂಡ್ ನಾವು ಇನ್ನೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ ಅಂತ ಅಂದ್ರೆ ಲಿಟ್ರಲಿ ನಾವು ಒಂದು ಫ್ಯೂಚರ್, ಸ್ಟ್ರಾಂಗ್ ಫ್ಯೂಚರ್ ಏನಂತ ಕರಿತೀವಿ, ಅಲ್ಲಿವರೆಗೂ ಹೋಗಕ್ಕಾಗಲ್ಲ. ವಿ ವಿಲ್ ಫೇಸ್ ಇನ್ ಅ ಲಾಟ್ ಆಫ್ ಪ್ರಾಬ್ಲಮ್. ತುಂಬಾ ಕಷ್ಟದೊಳಗಡೆ ನಾವು ಸಿಕ್ಕಾಕೊಂಡು ಬೀಳ್ತೀವಿ. ಓಕೆ, ಅಂಡ್ ಟು ಏನ್ ಮಾಡ್ಬೇಕು ಇವಾಗ? ವಾಟ್ ವಿ ಹ್ಯಾವ್ ಟು ಡು? ನೋಡಿ, ಇಲ್ಲಿವರೆಗೂ ಎಲ್ರು ಏನ್ ಮಾಡಿದ್ದಾರೆ, ನಾವು ಅದನ್ನೇ ಮಾಡಿದ್ವಿ ಅಂತ ಅಂದ್ರೆ ಎಲ್ರಿಗೂ ಏನ್ ಸಿಕ್ಕಿದೆ, ನಮಗೂ ಅದನ್ನೇ ಸಿಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್? 67% ಆಫ್ ದ ಜಾಬ್ಸ್ ಆರ್ ಡೆಡ್ ಇನ್ ಇಂಡಿಯಾ ಡ್ಯೂ ಟು ಲಾಕ್ಡೌನ್. ಲಾಕ್ಡೌನ್ ಆಗಿ ಆಲ್ಮೋಸ್ಟ್ ತುಂಬಾ ದಿನ ಆಯ್ತು, ತುಂಬಾ ವರ್ಷನೇ ಆಯ್ತು. ಬಟ್ ಆದ್ರೂ ಕೂಡ ಇನ್ನೂ ಅದರ ಎಫೆಕ್ಟ್ ನಾವು ಕಾಣ್ತಾ ಇದೀವಿ. ಎಷ್ಟೋ ಜನ ಜಾಬ್ಸ್ ಗಳನ್ನ ಕಳ್ಕೊಂಡ್ಬಿಟ್ರು, ಎಷ್ಟೋ ಜನ ಎಕನಾಮಿಕ್ ಕ್ರೈಸಿಸ್ ಆಯ್ತು, ಎಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ ಆಫ್ಟರ್ ಲಾಕ್ಡೌನ್. ಆಮ್ ಐ ರೈಟ್? ಎಸ್, ಹೌದಾ? ಓಕೆ, ಒಂದು ಕಡೆಯಿಂದ ಎಫೆಕ್ಟ್ ಆಗ್ತಿದೆ, ಎಕನಾಮಿಕ್ ಕ್ರೈಸಿಸ್ ಆಗ್ತಿದೆ, ಜಾಬ್ಸ್ ಗಳು ಸಿಗ್ತಿಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಜಾಬ್ ಸಿಗ್ತಿಲ್ಲ, ಗವರ್ಮೆಂಟ್ ಕಡೆಯಿಂದ ಹೊಸ ಜಾಬ್ಸ್ ಗಳು ರಿಲೀಸ್ ಆಗ್ತಿಲ್ಲ. ಈ ಪ್ರಾಬ್ಲಮ್ ನಡೀತಿದೆ ಆನ್ ಒನ್ ಎಂಡ್. ಒಂದು ಕಡೆಯಿಂದ ಇದು ನಡೆದ್ರೆ ಆನ್ ದ ಅದರ್ ಎಂಡ್ ಇನ್ನೊಂದು ಕಡೆಯಿಂದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ. ಎಸ್, ಹೌದಾ? ಪ್ರತಿ ವರ್ಷ ಏನಾಗ್ತಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಒಂದ್ ಸಣ್ಣ ಎಕ್ಸಾಂಪಲ್, ನೀವೆಲ್ಲರೂ ಕೂಡ ಸಿಚುವೇಶನ್ ನೋಡಿರ್ತೀರಾ, ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಜ್ಜಿ ತಾತ ಹೇಳಿರ್ತಾರೆ 1,000 ಇದ್ರೆ ಸಾಕು, ಕಂಪ್ಲೀಟ್ಲಿ ಒಂದ್ ತಿಂಗಳು ನಾವು ಮನೆ ನಡೆಸ್ತಿದ್ವಿ ಅಂತ. ಹೌದಾ? ಕೇಳಿದೀರಾ? ಒಂದ್ಸಲನಾದ್ರೂ ಅಜ್ಜಿ ತಾತ ಹೇಳೋದು ಕೇಳಿದೀರಾ? ಇವತ್ ಯಾಕದಾಗಲ್ಲ? ವೈ ಇಟ್ ಈಸ್ ನಾಟ್ ಪಾಸಿಬಲ್ ಟುಡೇ? ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್ ಪ್ರತಿ ವರ್ಷ ಜಾಸ್ತಿ ಆಗ್ತಿದೆ. ಇವತ್ತು ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು, ಮೈಸೂರು ಅಂತ ಸಿಟಿಲಿ ಹೋಗಿ ನೋಡಿದ್ರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ರೇಸ್ ಅಂಡ್ ಹೌ ಮೆನಿ ಆಫ್ ಯು ಆರ್ ಫ್ರಮ್ ಬೆಂಗಳೂರು ಅಂಡ್ ಮೈಸೂರು ಅಥವಾ ನಿಯರರ್ ಟು ದಟ್ ಏರಿಯಾ? ರೈಟ್? ಮೆನಿ ಪೀಪಲ್ ಆರ್ ದೇರ್. ಐ ಥಿಂಕ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಇನ್ ಮೆಟ್ರೋಪಾಲಿಟನ್ ಸಿಟಿ. ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ಹೌ ಮಚ್ ಇಟ್ ಈಸ್ ಪಾಸಿಬಲ್. ಆಮ್ ಐ ರೈಟ್? ಒಪ್ಕೋತೀರಾ? ಓಕೆ, ಇಷ್ಟೆಲ್ಲ ಆದ್ರೂ ಕೂಡ ನಮಗ್ ಕಲ್ಸೋದು ಏನು, ಅಥವಾ ನಮ್ಗೆ ಏನ್ ಕಲ್ಸ್ಕೊಟ್ಟಿರ್ತಾರೆ ಅಂತ ಅಂದ್ರೆ, ಒಂದು ಒಳ್ಳೆ ಜಾಬ್ ತಗೊಂಡ್ರೆ ನಿನಗೆ ಸೆಟಲ್ ಆಗ್ತೀಯ ನೀನು, ಒಂದ್ ಒಳ್ಳೆ ಜಾಬ್ ನೋಡಿದ್ರೆ ಮದುವೆ ಕೂಡ ಆಗತ್ತೆ ಅನ್ನೋದು ಇನ್ನೂ ಕೂಡ ನಮ್ಮ ಮನೇಲಿ ಅದನ್ನೇ ಕಲ್ಸ್ಕೊಡ್ತಾರೆ, ಅಥವಾ ನಮ್ಮ ಕಲ್ಚರಲ್ಲಿ ಅದನ್ನೇ ಕಲ್ಸ್ಕೊಡ್ತಾರೆ. ಕರೆಕ್ಟಾ?
ರೈಟ್. ಐ ಆಮ್ ನಾಟ್ ಅಗೇನ್ಸ್ಟ್ ಜಾಬ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸ್ವಲ್ಪ ಬೇಸಿಕ್ಸ್ ಅರ್ಥ ಮಾಡ್ಕೋತಿದ್ದೀನಿ, ನಾನು ಜಾಬಿನ ಅಗೇನ್ಸ್ಟ್ ಇಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್ ಅದರಲ್ಲಿ ಫ್ಯೂಚರ್ ಇಲ್ಲ. ಓಕೆ, ಆವರೇಜ್ ಲೈಫಿಗೋಸ್ಕರ ಸೆಟಲ್ ಆಗ್ಬೇಕಾಗತ್ತೆ, ಬಿಲೋ ಆವರೇಜ್ ಲೈಫಿಗೋಸ್ಕರ ಸೆಟಲ್ ಆಗ್ಬೇಕಾಗತ್ತೆ, 20-30 ಸಾವಿರಕ್ಕೋಸ್ಕರ ಪೂರ್ತಿ ಲೈಫ್ ಲಾಂಗ್ ದುಡಿಬೇಕಾಗತ್ತೆ. ಕನಸುಗಳು ಫುಲ್ಫಿಲ್ ಆಗಕ್ ಸಾಧ್ಯ ಇಲ್ಲ, ಕೇವಲ ಅಗತ್ಯಗಳನ್ನ ಮಾತ್ರ ಫುಲ್ಫಿಲ್ ಮಾಡ್ಕೋಬಹುದು. ಒಪ್ಕೋತೀರಾ? ಇವತ್ತಿನ ಟೈಮ್ ಅಲ್ಲಿ ಜಾಬ್ ಮಾಡಿದ್ರೆ ಕೇವಲ ಅಗತ್ಯಗಳು, ಮನೆ ತಿಂಗಳಿಗೆ ಅಗತ್ಯಗಳೇನಿದೆ ಅದನ್ನ ಮಾತ್ರ ಫುಲ್ಫಿಲ್ ಮಾಡ್ಕೋಬಹುದು ಹೊರತು ನಾವ್ ಅನ್ಕೊಂಡಿರೋ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಟು ಡೂ? ಏನ್ ಮಾಡೋದ್ ಸರ್ ಹಾಗಿದ್ರೆ? ಬೇರೆದ್ ಏನ್ ಅವಕಾಶ ಇದೆ? ಓಕೆ, ಸೊ ದಟ್ ಈಸ್ ವೈ ವಿ ಆರ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ವೆಲ್ಕಮ್ ಟು ದ ಕಮ್ಯುನಿಟಿ ಕಾಲ್ಡ್ ಗೇಮ್ ಚೇಂಜರ್ಸ್ 23. ಓಕೆ, ಗೇಮ್ ಚೇಂಜರ್ಸ್ 23 ಒಂದು ಕಮ್ಯುನಿಟಿ ಇದೆ. ಈ ಕಮ್ಯುನಿಟಿ ಮುಖಾಂತರ ನಾವೇನ್ ಮಾಡ್ತಿದೀವಿ ಅಂತ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನ ಪ್ರೊವೈಡ್ ಮಾಡಿ, ಓಕೆ, ಎಲ್ಲ ಯೂತ್ಸ್ ಗಳಿಗೆ, ಸ್ಪೆಷಲಿ ಯೂತ್ಸ್ ಗಳಿಗೆ ಅವಕಾಶ ಕೊಡ್ತಿದೀವಿ ನೀವ್ ಅನ್ಕೊಂಡಿರೋ ಡ್ರೀಮ್ಸ್ ಗಳನ್ನ ಫುಲ್ಫಿಲ್ ಮಾಡಕ್ಕೆ. ಗೇಮ್ ಚೇಂಜರ್ಸ್ 23 ಇಸ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಆಲ್ ಓವರ್ ದ ಇಂಡಿಯಾ ಕಂಪ್ಲೀಟ್ ಆಗಿ ಗೇಮ್ ಚೇಂಜರ್ಸ್ 23 ಅನ್ನೋ ಕಮ್ಯುನಿಟಿ ಡೆವಲಪ್ ಆಗಿದೆ ಬೈ ಎಂಟರ್ಪ್ರಿನ್ಯೂರ್ಶಿಪ್. ಓಕೆ, ನಾವೇನ್ ಮಾಡ್ತಿದೀವಿ, ಎಲ್ರಿಗೂ ಕೂಡ ಹೌ ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್, ಯಾರಿಗೆ ಜಾಸ್ತಿ ಪೊಟೆನ್ಶಿಯಲ್ ಇದೆ, ಓಕೆ, ಯಾರಿಗೆ ಟ್ಯಾಲೆಂಟ್ ಇದೆ, ಪೊಟೆನ್ಶಿಯಲ್ ಇದೆ, ಅಂಡ್ ಜೀವನದಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಸಾಹಸ ಮೊದ್ಲಿನಿಂದಾನು ಇದೆ, ಛಲ ಮೊದ್ಲಿನಿಂದಾನು ಇದೆ, ಅಂತವರಿಗೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಕೊಟ್ಟು ನಾವೇನ್ ಮಾಡ್ತಿದೀವಿ, ಸ್ಟೇಬಲ್ ಇನ್ಕಮ್ ನ ಯಾವ ರೀತಿ ಜನರೇಟ್ ಮಾಡಬೇಕು ಅಂತ ತಿಳಿಸ್ತಿದೀವಿ ಬೈ ದಿಸ್ ಕಮ್ಯುನಿಟಿ ಕಾಲ್ಡ್ ಗೇಮ್ ಚೇಂಜರ್ಸ್ 23. ಆಲ್ರೆಡಿ ತುಂಬಾ ಜನ ಗೈಡ್ ಮಾಡಿದೀವಿ. ಹಂಡ್ರೆಡ್ಸ್ ಆಫ್ ಯಂಗ್ಸ್ಟರ್ಸ್ ಹ್ಯಾವ್ ಚೇಂಜ್ಡ್ ಲೈಫ್ ಬೈ ಅವರ್ ಕಮ್ಯುನಿಟಿ. ನಮ್ ಕಮ್ಯುನಿಟಿಯಿಂದ 100ಕ್ಕಿಂತ ಜಾಸ್ತಿ, 100 ಜನರಿಗೆ ಲೈಫ್ ಚೇಂಜ್ ಆಗೋ ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗಿದೆ. ಓಕೆ, ಸೊ ನಾವು ಆಸ್ ಐ ಟೋಲ್ಡ್ ಯು, ಇದನ್ನ ಬೀಟ್ ಮಾಡಬೇಕು, ಈಗ ಬರ್ತಿರೋ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು, ಸೋ ದಟ್ ಇವತ್ತಲ್ಲ ಮುಂದೆ ಬರೋ ಟೈಮ್ ಅಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಚೇಂಜ್ ಅನ್ನೋದು ಅಗತ್ಯ ಇದೆ. ಒಪ್ಕೋತೀರಾ? ಚೇಂಜ್ ಈಸ್ ಇಂಪಾರ್ಟೆಂಟ್, ಚೇಂಜ್ ಈಸ್ ಇಂಪಾರ್ಟೆಂಟ್. ಒಪ್ಕೋತೀರಾ? ಎಸ್, ಚೇಂಜ್ ಆದ್ರೆ ಮಾತ್ರನೇ ನಾವು ಮುಂದೆ ಚೇಂಜ್ ಆಗಕ್ ಬರುತ್ತೆ. ಅಲ್ಲಿ ಒಂದು ಸೇಯಿಂಗ್ ಇದೆ, ವಾಟ್ ಇಸ್ ದಟ್ ಸೇಯಿಂಗ್? ಟೈಮ್ ಜೊತೆಗೆ ನಾವು ಕೂಡ ಚೇಂಜ್ ಆಗ್ಬೇಕು, ಬದಲಾಗ್ತಿರೋ ಸಮಯ ಜೊತೆ ನಾವು ಕೂಡ ಬದಲಾಗ್ಬೇಕು. ಇಲ್ಲ ಅಂತಂದ್ರೆ ಸಮಯ ನಮ್ಮನ್ನ ಚೇಂಜ್ ಮಾಡುತ್ತೆ. ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ಚೇಂಜ್ ಆಫ್ ಟೈಮ್. ಏನ್ ಚೇಂಜ್ ಆಗ್ತಿದೆ ನೀವು ಅಬ್ಸರ್ವ್ ಮಾಡಿರಬಹುದು. ಇವತ್ ನಾಳೆ ಎವ್ರಿಥಿಂಗ್ ಇಸ್ ಆನ್ಲೈನ್. ಆನ್ಲೈನ್ ಫುಡ್ ಡೆಲಿವರಿ, ಓಕೆ, ಆನ್ಲೈನ್ ಟಿಕೆಟ್ ಬುಕಿಂಗ್, ಆನ್ಲೈನ್ ಶಾಪಿಂಗ್, ರೈಟ್, ದೆನ್ ಆನ್ಲೈನ್, ಈವನ್ ಆನ್ಲೈನ್ ಡಾಕ್ಟರ್ ಕನ್ಸಲ್ಟಿಂಗ್ ಕೂಡ ಇವತ್ತು ನಡೀತಿದೆ. ಹೌದಾ? ಯಾವಾಗ ಎವ್ರಿಥಿಂಗ್ ಇಸ್ ಗೆಟಿಂಗ್ ಆನ್ಲೈನ್, ವೈ ಕಾಂಟ್ ವಿ ಅರ್ನ್ ಆನ್ಲೈನ್? ಆಮ್ ಐ ರೈಟ್? ಯಾವಾಗ ಎಲ್ಲಾನು ಆನ್ಲೈನ್ ಆಗ್ತಿದೆ, ಯಾವಾಗ ನಾವು ಆನ್ಲೈನ್ ಇಂದ ಅರ್ನಿಂಗ್ ಮಾಡಬಾರ್ದು? ಅಂಡ್ ಐ ವಿಲ್ ಟೆಲ್ ಯು, ಇವತ್ತು ನಾವೇನಾದ್ರೂ ಆನ್ಲೈನ್ ಶಿಫ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, 5 ವರ್ಷ ಹಿಂದ್ಗಡೆ ಉಳಿದು ಬಿಡ್ತೀವಿ, ಇದೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ. ಈ ಚೇಂಜ್ ನ ನಾವು ಎಷ್ಟು ಬೇಗ ಅಳವಡಿಸ್ಕೊಂತೀವೋ ಅಷ್ಟೇ ಬೇಗ ನಾವು ಮುಂದೆ ಬರಕ್ ಆಗತ್ತೆ. ರೈಟ್? ಅಂಡ್ ಐ ಜಸ್ಟ್ ಟೆಲ್ ಯು ಬೆನಿಫಿಟ್ಸ್. ಆನ್ಲೈನ್ ಅಲ್ಲಿ ಕೆಲಸ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅದು ನಮಗೆ ನಾರ್ಮಲ್ ಜಾಬ್ ಅಲ್ಲಿ ಸಿಗಲ್ಲ. ಮೊದಲನೇದಾಗಿ ಗುಡ್ ಇನ್ಕಮ್. ಆಸ್ ಐ ಟೋಲ್ಡ್ ಯು, ಇವತ್ ನಾಳೆ ಎಷ್ಟೋ ಜನ ಡಬಲ್ ಗ್ರಾಜುಯೇಟ್ ಮಾಡಿದವ್ರು ಕೂಡ ಇದ್ದಾರೆ. ನೋ ಹೇಟ್, ನಾನು ಯಾರಿಗೂ ಕೂಡ ಹೇಟ್ ಮಾಡ್ತಿಲ್ಲ, ಜಾಬ್ ಅನ್ನ ರಾಂಗ್ ಅಂತ ಹೇಳ್ತಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಐ ಆಮ್ ಟೆಲ್ಲಿಂಗ್ ಯು, ಆನ್ಲೈನ್ ವರ್ಕ್ ಇಸ್ ಮಚ್ ಮೋರ್ ಬೆಟರ್ ದನ್ ಜಾಬ್. ಓಕೆ, ದಿಸ್ ಇಸ್ ಮೈ ಮೆಸೇಜ್. ಸೊ ಗುಡ್ ಇನ್ಕಮ್ ಸಿಗುತ್ತೆ, ವಿಚ್ ಇಸ್ ನಾಟ್ ಫೌಂಡ್ ಇನ್ ಡೇ ಟು ಡೇ ಜಾಬ್ಸ್. ಚೆನ್ನಾಗಿರೋ ಇನ್ಕಮ್, ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ನ ನಾವು ಜನರೇಟ್ ಮಾಡಬಹುದು. ಎರಡನೇದಾಗಿ ಫ್ರೀಡಮ್ ಸಿಗುತ್ತೆ. ಫ್ರೀಡಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೀವು ನೋಡಿರ್ತೀರಾ, ಎಷ್ಟೋ ಜನ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರು 2 ದಿನ ಹಾಲಿಡೇ ಮಾಡ್ಬೇಕಂದ್ರೂ ಕೂಡ ಒಂದು 10 ದಿನ ಮುಂಚೆನೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಲೆಟರ್ ಬರೀಬೇಕಾಗತ್ತೆ, ಕೇಳಬೇಕಾಗತ್ತೆ ದಟ್ ಐ ವಾಂಟ್ ಲೀವ್. ಆಮ್ ಐ ರೈಟ್? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನಿಮ್ಮ ಮನೇಲಿ ಯಾರಾದ್ರೂ ಫ್ರೆಂಡ್ ಸರ್ಕಲ್ ಯಾರಾದ್ರೂ ನೀವು ಎಕ್ಸ್ಪೀರಿಯನ್ಸ್ ಕೇಳಿರ್ತೀರಾ, ಕರೆಕ್ಟಾ? ಫ್ರೀಡಮ್ ಅನ್ನೋದಿಲ್ಲ, ಹೌದಾ? ಅವ್ರು ಹೇಳ್ದಂಗೆ ಕುಣಿಬೇಕು, ಅವ್ರು ಕೂತ್ಕೋಬೇಕು, ನಿಂತ್ಕೋಬೇಕು. ಫ್ರೀಡಮ್ ಇರಲ್ಲ. ಬಟ್ ಅದೇ ಆನ್ಲೈನ್ ವರ್ಕ್ ಮಾಡೋದ್ರಿಂದ ನೋ ಒನ್ ವಿಲ್ ಬಿ ಯುವರ್ ಬಾಸ್. ಯಾರು ನಿಮ್ ಬಾಸ್ ಆಗಿರಲ್ಲ. ಟ್ರಾವೆಲ್ ಅಂಡ್ ಲೈಫ್ ಸ್ಟೈಲ್ ಅನದರ್ 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಈಗ ನೀವು ನೋಡಿ, ಕಾರ್ಪೊರೇಟ್ ಅಲ್ಲಿ ಜಾಬ್ ಮಾಡೋರು ಜಾಸ್ತಿ ಟ್ರಾವೆಲ್ ಮಾಡಕ್ ಅವ್ರಿಗೆ ಅವಕಾಶನೇ ಇರಲ್ಲ, ಬಿಕಾಸ್ ವರ್ಕ್ ಲೋಡೇ ಆ ರೀತಿ ಇರುತ್ತೆ. ಟ್ರಾವೆಲ್ ಮಾಡಿದ್ರು ಕೂಡ ವೀಕೆಂಡ್ ಅಲ್ಲಿ ಮಾಡಬಹುದು, ರೈಟ್? ಬಟ್ ಇದೆಲ್ಲ ಬೆನಿಫಿಟ್ ಏನಿದೆ ನಿಮಗೆ ಆನ್ಲೈನ್ ವರ್ಕ್ ಮಾಡೋದ್ರ ಮುಖಾಂತರ. ನಾವೇನ್ ವರ್ಕ್ ಮಾಡ್ತಿದೀವಿ, ಐ ವಿಲ್ ಗ್ಯಾರಂಟಿ ಯು, ಈ ಅಷ್ಟು ಲೈಫ್ ಸ್ಟೈಲ್ ಏನಿದೆ, ಗುಡ್ ಇನ್ಕಮ್, ಫೈನಾನ್ಷಿಯಲ್, ಟ್ರಾವೆಲ್, ಇದೆಲ್ಲ ನಿಮಗ್ ಸಿಗುತ್ತೆ ವಿಚ್ ಆನ್ಲೈನ್ ವರ್ಕ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ರೈಟ್? ಏನಿದೆ ಸರ್ ಹಾಗಿದ್ರೆ ಹೇಳ್ಬಿಡಿ. ಅಲ್ಲಿ ಅವಾಗಿಂದ ವೇಟ್ ಮಾಡ್ತಿದೀವಿ, ಹೌದಾ? ಎಷ್ಟು ಜನ ವೇಟ್ ಮಾಡ್ತಿದ್ದೀರಾ? ಹೇಳಿ ಸರ್, ಅವಾಗಿಂದ ವೇಟ್ ಮಾಡ್ತಿದೀವಿ ಅಂತ. ಚೇಂಜ್ ಆಗಿ ಬಂದಿರೋದು ಯಾವ್ದಿದೆ? ರೈಟ್? ಎಸ್, ಐ ಆಮ್ ಇನ್ ಟು ದ ಪಾಯಿಂಟ್. ನಾನು ಹೇಳಿದೆ ನಿಮ್ಗೆ, ವೆಬಿನಾರ್ ನಾನು 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ ಅಂತ. ಒನ್ ಇಸ್ ಬೇಸಿಕ್, ಸೆಕೆಂಡ್ ಒನ್ ಇಸ್ ರಿಗಾರ್ಡಿಂಗ್ ವರ್ಕ್. ಇಲ್ಲಿವರೆಗೂ ನಿಮ್ಗೆ ಬೇಸಿಕ್ ಅರ್ಥ ಮಾಡಿಸ್ಕೊಟ್ಟೆ, ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ನಾವು ವಿ ಆರ್ ಗೋಯಿಂಗ್ ಟು ಸೊಲ್ಯೂಷನ್. ಆ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ಇದೆ, ಯಾವ ರೀತಿ ನಾವು ಆ ಪ್ರಾಬ್ಲಮ್ ನ ಟ್ಯಾಕಲ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ರೈಟ್? ಸೊ ವಿ ಆರ್ ವಿತ್ ದ ಇಂಡಸ್ಟ್ರಿ ಕಾಲ್ಡ್ ಡಿಜಿಟಲ್ ನೆಟ್ವರ್ಕಿಂಗ್, ವೇರ್ ವಿ ಯೂಸ್ ದ ಸೋಷಿಯಲ್ ಮೀಡಿಯಾ ಪವರ್.
ಇವತ್ ನಾಳೆ ನಿಮ್ಗೆ ಗೊತ್ತಿದೆ ಎಷ್ಟು ಸೋಷಿಯಲ್ ಮೀಡಿಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸುಮ್ನೆ ರೀಲ್ಸ್ ಮಾಡ್ಕೊಂಡವ್ರು ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ, ಸೆಲೆಬ್ರಿಟಿ ರೇಂಜ್ ವರ್ಗೂ ಕೂಡ ಬೆಳೆದಿದ್ದಾರೆ ಬೈ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ಆಮ್ ಐ ರೈಟ್? ಒಪ್ಕೋತೀರಾ? ಹೌದಾ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪವರ್ ಇದೆ. ಅದೇ ಸೋಷಿಯಲ್ ಮೀಡಿಯಾನ ಒಬ್ರು ಸೆಲೆಬ್ರಿಟಿ ಆಗೋಕೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಆ ಸೋಷಿಯಲ್ ಮೀಡಿಯಾನ ನಾವು ಅರ್ನಿಂಗಿಗೋಸ್ಕರ ಯೂಸ್ ಮಾಡಬಹುದು, ರೈಟ್? ಸೊ ವಿ ಆರ್ ಅಸೋಸಿಯೇಟೆಡ್ ವಿತ್ ದ ಬ್ರ್ಯಾಂಡ್ called Forever Living Products International, the aloe vera company where we are ordinary people achieve extraordinary results. ಈ ಬ್ರ್ಯಾಂಡ್ ಜೊತೆ ಕೊಲಾಬರೇಟ್ ಆಗಿದ್ದೀವಿ ಅಂಡ್ ಬೈ ದಿಸ್ ಬ್ರ್ಯಾಂಡ್ ನಾವು ಹೆಲ್ಪ್ ಮಾಡ್ತಿದೀವಿ ಯಂಗ್ಸ್ಟರ್ಸ್ ಗಳಿಗೆ ಟು ಅಚೀವ್ ದೇರ್ ಡ್ರೀಮ್ಸ್. ಏನಿದೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ರಿಗಾರ್ಡಿಂಗ್ ದಿಸ್ ಬ್ರ್ಯಾಂಡ್. ಓಕೆ, ಫಾರೆವರ್ ಲಿವಿಂಗ್ ಸ್ಟಾರ್ಟ್ ಆಗುತ್ತೆ 13 ಮೇ 1978 ಆರಿಜೋನಾ USA ಸ್ಟಾರ್ಟ್ ಆಗುತ್ತೆ. ಅಮೆರಿಕನ್ ನ್ಯೂಟ್ರಸೆಟಿಕಲ್ ಕಂಪನಿ ಇದೆ. 43 ಇಯರ್ಸ್ ಇಂದ ಈ ಬಿಸ್ನೆಸ್ ನಡೀತಿದೆ. 43 ಇಯರ್ಸ್, 43 ವರ್ಷದಿಂದ ಈ ಬಿಸ್ನೆಸ್ ಏನಿದೆ ನಡೀತಿದೆ. ಅಂಡ್ ಇಮ್ಯಾಜಿನ್ 160+ ಕಂಟ್ರೀಸ್ ಅಲ್ಲಿ ಈ ಬಿಸ್ನೆಸ್ ನಡೀತಿದೆ. ಓಕೆ, ದ ಮೇನ್ ಸ್ಪೆಷಾಲಿಟಿ ಆಫ್ ಟುಡೇ ಸೆಷನ್ ಇಸ್ ದಿಸ್ ಓನ್ಲಿ. 43 ವರ್ಷದಿಂದ ಈ ಬಿಸ್ನೆಸ್ ನಡೀತಿದೆ, ಜೊತೆಗೆ 160 ಕಂಟ್ರೀಸ್ಗಿನ ಜಾಸ್ತಿಯಲ್ಲಿ ಈ ಬಿಸ್ನೆಸ್ ನಡೀತಿದೆ. ಗ್ಲೋಬಲಿ 4,000+ ಆಫೀಸಸ್ ಇದಾವೆ. ಗ್ಲೋಬಲ್ ಟರ್ನ್ ಓವರ್ 25,000 ಇದೆ. ಅಂಡ್ ಇಂಡಿಯಾದಲ್ಲಿ ಫಾರೆವರ್ ಸ್ಟಾರ್ಟ್ ಆಗುತ್ತೆ 2000 ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಫಾರೆವರ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇನ್ ಇಂಡಿಯಾ ವಿ ಹ್ಯಾವ್ 500 crore+ ಟರ್ನ್ ಓವರ್ ಎವ್ರಿ ಇಯರ್. ಓಕೆ, ಇನ್ನೂ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫೌಂಡರ್ ರೆಕ್ಸ್ ಮೋಗನ್ ಅವರು ಸೊಸೈಟಿಯಲ್ಲಿ ನೋಡಿದಾಗ ದೇರ್ ವರ್ 2 ಮೇಜರ್ ಪ್ರಾಬ್ಲಮ್ಸ್, ದಟ್ ಈಸ್ ಹೆಲ್ತ್ ಅಂಡ್ ವೆಲ್ತ್. ನೋಡಿ, ಇವತ್ತಿನ ಸೊಸೈಟಿಯಲ್ಲೂ ಕೂಡ ಮೇಜರ್ ರೂಟ್ ಕಾಸ್ ಅಂದ್ರೆ ಆ ಪ್ರಾಬ್ಲಮಿನ ಬೇರುನ ಹುಡುಕ್ತಾ ಹೋದಾಗ ನಮಗ್ ಸಿಗೋದು ಎರಡೇ, ಒನ್ ಇಸ್ ಹೆಲ್ತ್ ಅಂಡ್ ಅನದರ್ ಒನ್ ಇಸ್ ವೆಲ್ತ್. ಒಪ್ಕೋತೀರಾ? ಒಂದು ದುಡ್ಡಿಗೋಸ್ಕರ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಒಂದು ಹೆಲ್ತ್ಗೋಸ್ಕರ ಮನೇಲಿ ಪ್ರಾಬ್ಲಮ್ ನಡೀತಾ ಇರುತ್ತೆ, ಡೈಲಿ ಇದ್ದಿದ್ದೆ ಮನೇಲಿ. ಒಪ್ಕೋತೀರಾ? ಎಸ್, ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್. ಸೊ ರೆಕ್ಸ್ ಮೋಗನ್ ಅವರು ಕೂಡ, ಯಾರು ಈ ಕಂಪನಿ ಫೌಂಡರ್ ಇದ್ದಾರೆ, ಅವರು ಕೂಡ ಸೊಸೈಟಿ ಸುದ್ದಾಗ ನೋಡಿದಾಗ ಅವರಿಗೆ 2 ಪ್ರಾಬ್ಲಮ್ಸ್ ಮೇಜರ್ಲಿ ಕಾಣಿಸಿದ್ವು, ಹೆಲ್ತ್ ಅಂಡ್ ವೆಲ್ತ್. ಓಕೆ, ಸೊ ಅದಕ್ಕೆ ಅವರೇನು ಯೋಚನೆ ಮಾಡಿದ್ರು, ಯಾಕೆ ನಾನು ಅಂತದೊಂದು ಬಿಸ್ನೆಸ್ ಮಾಡಬಾರ್ದು, ಅದರಿಂದ ಜನರಿಗೆ ಹೆಲ್ತ್ ಕೂಡ ಸಿಗುತ್ತೆ, ಅದರಿಂದ ಜನರಿಗೆ ವೆಲ್ತ್ ಕೂಡ ಸಿಗುತ್ತೆ, ರೈಟ್? ಸೊ ವಿ ಡೀಲ್ ಇನ್ 2 ಪ್ರಾಜೆಕ್ಟ್. ಯಾರಿಗೆ ಹೆಲ್ತ್ ರಿಕ್ವೈರ್ಡ್ ಇದೆ ಅವ್ರಿಗೆ ಹೆಲ್ತ್ ಶೇರ್ ಮಾಡ್ತೀವಿ, ಯಾರಿಗೆ ವೆಲ್ತ್ ರಿಕ್ವೈರ್ಡ್ ಇದೆ, ದುಡ್ಡು ಯಾರಿಗೆ ರಿಕ್ವೈರ್ಡ್ ಇದೆ ಅವರಿಗೆ ವೆಲ್ತ್ ನ ನಾವು ಶೇರ್ ಮಾಡ್ತೀವಿ, ರೈಟ್? ಸೊ ದೀಸ್ ಆರ್ ಅವರ್ ಬ್ಯಾಕ್ ಬೋನ್ಸ್, ದೀಸ್ ಆರ್ ಅವರ್ ಪ್ರಾಡಕ್ಟ್ಸ್. ಓಕೆ, ನಾವು ಎಷ್ಟು ಜನರಿಗೆ ಈ ಪ್ರಶ್ನೆ ಬರ್ತಿದೆ ಪ್ರಾಡಕ್ಟ್ಸ್ ನೋಡಿದ ತಕ್ಷಣ, ಇದೇನಾದ್ರೂ ಪ್ರಾಡಕ್ಟ್ ಸೆಲ್ಲಿಂಗ್ ಬಿಸ್ನೆಸ್? ರೇಸ್ ಯುವರ್ ಹ್ಯಾಂಡ್. ಎಷ್ಟು ಜನರಿಗೆ ಈ ಪ್ರಶ್ನೆ ಬರ್ತಿದೆ? ರೇಸ್ ಯುವರ್ ಹ್ಯಾಂಡ್. ಭಯ ಪಡ್ಕೊಳಕ್ ಹೋಗ್ಬೇಡಿ, ನನಗೂ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೈಮ್ ನೋಡಿದಾಗ ನನಗೂ ಬಂದಿತ್ತು ಈ ತರ ಪ್ರಶ್ನೆ. ಹೌದಾ? ಯೂಶಲಿ ಬರುತ್ತೆ. ಓಕೆ, ಸೊ ಲೆಟ್ ಮಿ ಕ್ಲಿಯರ್ ಯು. ಇದನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ದೇರ್ ಇಸ್ ನೋ ನೀಡ್ ಆಫ್ ಪ್ರಾಡಕ್ಟ್ ಸೆಲ್ಲಿಂಗ್. ಓಕೆ, ಫಿಕ್ಸ್ ಮಾಡ್ಕೊಳ್ಳಿ, ಇದನ್ನ ನಿಮ್ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ದೇರ್ ಇಸ್ ನೋ ನೀಡ್ ಆಫ್ ಪ್ರಾಡಕ್ಟ್ ಸೆಲ್ಲಿಂಗ್. ಯಾವುದೇ ರೀತಿ ಪ್ರಾಡಕ್ಟ್ ಸೆಲ್ಲಿಂಗ್ ಇರಲ್ಲ. ಓಕೆ, ವೈ? ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಅಲ್ಲಿ ಪ್ರಾಡಕ್ಟ್ಸ್ ಸರ್ವಿಸ್ ಇರಲೇಬೇಕು. ವಿತೌಟ್ ಪ್ರಾಡಕ್ಟ್ಸ್, ವಿತೌಟ್ ಸರ್ವಿಸಸ್ ಬಿಸ್ನೆಸ್ ನಡೆಯಕ್ ಆಗಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್. ನೀವು ಮಾರ್ಕೆಟಿಗೆ ಹೋಗಿರ್ತೀರಾ, ಅಲ್ಲೊಂದು ಅಂಗಡಿ ಇದೆ. ಓಕೆ, ಅಲ್ಲಿ ಅಂಗಡಿಯಲ್ಲಿ ಪ್ರಾಡಕ್ಟ್ ಆದ್ರೂ ಇರುತ್ತೆ, ಸರ್ವಿಸ್ ಆದ್ರೂ ಇರುತ್ತೆ. ಇಲ್ಲಿವರೆಗೂ ಯಾವತ್ತಾದ್ರೂ ಒಂದು ಅಂಗಡಿ ಸುಮ್ನೆ ಓಪನ್ ಮಾಡ್ಕೊಂಡು ಇಟ್ಕೊಂಡಿರೋದು ನೋಡಿದೀರಾ? ಪ್ರಾಡಕ್ಟು ಇಲ್ಲ, ಸರ್ವಿಸಸ್ ಇಲ್ಲ. ಎಸ್, ಸುಮ್ನೆ ಒಂದು ರೂಮ್ ಇದೆ, ಒಂದು ಚೇರು ಟೇಬಲ್ ಹಾಕೊಂಡು ಸುಮ್ನೆ ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಏನೂ ಇಲ್ಲ. ಇದಾರೆ ಯಾರಾದ್ರೂ? ನೋ. ಒಂದು ಪ್ರಾಡಕ್ಟ್ ಆದ್ರೂ ಇರುತ್ತೆ, ಸರ್ವಿಸ್ ಆದ್ರೂ ಇರುತ್ತೆ. ನೀವು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಸರ್ವಿಸ್ ಕೊಡ್ತಾರೆ. ಸಲೂನ್ಗೆ ಹೋಗ್ತೀರಾ, ಸರ್ವಿಸ್ ಕೊಡ್ತಾರೆ, ರೈಟ್? ಅದೇ ರೀತಿ ನೀವು ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಾ, ಪ್ರಾಡಕ್ಟ್ ಗಳು ಕೊಡ್ತಾರೆ, ರೈಟ್? ಆಮೇಲೆ ಬೇರೆ ಎಲ್ಲ ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಯು ವಿಲ್ ಗೆಟ್ ಅ ಪ್ರಾಡಕ್ಟ್, ರೈಟ್? ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಅದರಲ್ಲಿ ಪ್ರಾಡಕ್ಟ್ ಸರ್ವಿಸಸ್ ಕಂಪಲ್ಸರಿ ಇದೆ. ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಡಕ್ಟ್ ಸೆಲ್ಲಿಂಗ್ ಇರಲ್ಲ. ಓಕೆ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಎಕ್ಸಾಂಪಲ್ ಇಸ್ ದಟ್ ಜಿಯೋ ಎಕ್ಸಾಂಪಲ್. ಓಕೆ, ಎಲ್ರು ಫೆಮಿಲಿಯರ್ ಇದ್ದೀರಾ ಜಿಯೋ ಸಿಮ್ಗೆ? ಜಿಯೋ ಸಿಮ್ ಓನರ್ ಯಾರು? ಅಂಬಾನಿಯವರು. ಹೌದಾ? ಹಾಗಂತ ಹೇಳಿ ಅಂಬಾನಿಯವರೇ ಮನೆ ಹತ್ರ ಬಂದು, ಸ್ಟ್ರೀಟ್ ಹತ್ರ, ಕಾಲೇಜ್ ಹತ್ರ, ನಿಮ್ ಆಫೀಸ್ ಹತ್ರ ಬಂದು ತಗೊಳ್ಳಿ ಸಿಮ್, ಜಿಯೋ ಸಿಮ್ ಇದೆ, ಯೂಸ್ ಮಾಡಿ, 1.5 GB ಡೇಟಾ ಇದೆ, 700 rupees ರಿಚಾರ್ಜ್ ಮಾಡಿ, ಈ ತರ ಪ್ಲಾನ್ಸ್ ಇದೆ ಅಂತ ಹೇಳಿದ್ದಾರೆ ನಿಮ್ಗೆ? ಎಸ್, ನೋ? ಹೇಳಿಲ್ಲ. ಹೌದಾ? ಬಟ್ ಸ್ವಲ್ಪ ಯೋಚನೆ ಮಾಡಿ. ಆದ್ರೂ ಕೂಡ ಪ್ರತಿ ಸಿಮ್ಮಿನ ಪ್ರಾಫಿಟ್ ಅವ್ರಿಗೆ ಹೋಗುತ್ತಾ? ಅಂಡರ್ಸ್ಟ್ಯಾಂಡಿಂಗ್? ಸೊ ದಿಸ್ ಇಸ್ ದ ಪಾಯಿಂಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಒಂದು ಬಿಸ್ನೆಸ್ ಅಂತ ಅಂದ್ಮೇಲೆ ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ, ಬಟ್ ಪ್ರಾಡಕ್ಟ್ ಸೆಲ್ ಮಾಡ್ಬೇಕು ಅಂತ ಕಂಪಲ್ಸರಿ ಇರಲ್ಲ. ಕ್ಲಿಯರ್ ಆಗಿ ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಪ್ರತಿಯೊಂದು ಸಿಮ್ಮಿನ ಪ್ರಾಫಿಟ್ ಕೂಡ ಅಂಬಾನಿ ಅವರಿಗೆ ಹೋಗುತ್ತೆ, ಬಟ್ ಅವರ ಸಿಮ್ ನ ಸೆಲ್ ಮಾಡಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ಇವಾಗ ಇನ್ನೊಂದು, ಇದೆಲ್ಲ ಹೇಳ್ದ ತಕ್ಷಣ ಇದೇನೋ ಚೆನ್ನಾಗಿದೆ ಸರ್, ಬಟ್ ಆದ್ರೆ ಇನ್ನೊಂದು ಪ್ರಶ್ನೆ ಬರ್ತಿದೆ ಮೈಂಡ್ ಅಲ್ಲಿ. ದಟ್ ಈಸ್, ಏನ್ ಮಾಡ್ಬೇಕಾಗಿದ್ರೆ? ಎಷ್ಟು ಜನಕ್ಕೆ ಈ ರೀತಿ ಬರ್ತಿದೆ? ರೇಸ್ ಹ್ಯಾಂಡ್. ಎಷ್ಟು ಜನಕ್ಕೆ ಈ ರೀತಿ ಬರ್ತಿದೆ? ಓಕೆ, ಸೆಷನ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಎಸ್.
ಬಿಕಾಸ್ ಐ ಆಮ್ ಆಲ್ಸೋ ಸೇಮ್ ಏಜ್ ಯಾರ್, ಎಲ್ಲರೂ ನಾವು ಅಷ್ಟು ಜನ ಸೇಮ್ ಏಜ್ ಅವ್ರು ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ವೆರಿ ಕ್ಲಿಯರ್ಲಿ. ಏನ್ ಪ್ರಶ್ನೆ ಇದೆ, ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ಅಂತ. ಓಕೆ, ಸೊ ನೌ ಲಿಸನ್ ಮಿ ವೆರಿ ಕೇರ್ಫುಲಿ, ಐ ವಿಲ್ ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ. ಏನ್ ಮಾಡ್ಬೇಕು ನೀವು? ವೆರಿ ಸಿಂಪಲ್ ಬಿಸ್ನೆಸ್ ಆನ್ ವರ್ಕ್. 95% ವರ್ಕ್ ಆಲ್ರೆಡಿ ರೆಡಿ ಇರುತ್ತೆ, ಆಲ್ರೆಡಿ ಮಾಡಿರ್ತಾರೆ. ನೀವು ಮಾಡ್ಬೇಕಾಗಿರೋದು ಓನ್ಲಿ 5% ವರ್ಕ್. ಓಕೆ, ಕೇವಲ 5% ಕೆಲಸ ಮಾಡಬೇಕು. ಅದರಲ್ಲಿನೂ 3% ಪ್ರಾಪರ್ ನಾಲೆಜ್ ತಗೋಬೇಕು, 2% ಈ ಬಿಸ್ನೆಸ್ ನ ಶೇರ್ ಮಾಡಿ. ಸೆಲ್ಲಿಂಗ್ ಯಾವುದೇ ರೀತಿ ಇರಲ್ಲ, ಶೇರಿಂಗ್ ಇರುತ್ತೆ, ರಿಕಮೆಂಡೇಶನ್ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ರಿಕಮೆಂಡೇಶನ್ ಅಂಡ್ ಶೇರಿಂಗ್. ಯಾವ ರೀತಿ? ಒಂದ್ ಮೂವಿ ನೋಡ್ತೀರಾ, ಮೂವಿ ನೋಡಿದ ತಕ್ಷಣ ನಿಮ್ಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೀವೇನ್ ಮಾಡ್ತೀರಾ? ಮೂವಿನ ಅಟ್ಲೀಸ್ಟ್ ಒಂದ್ 4 ಜನಕ್ಕಾದ್ರೂ ಹೇಳಿರ್ತೀರಾ, ಒಪ್ಕೋತೀರಾ? ಎಸ್. ಯಾವ್ದು ಮೂವಿ ರೀಸೆಂಟ್ ಆಗಿ ನೋಡಿರ್ತೀರಾ, ಬಂದಾದ ತಕ್ಷಣ ಅಟ್ಲೀಸ್ಟ್ ಒಂದ್ 4 ಜನ ಫ್ರೆಂಡ್ಸಿಗಾದ್ರೂ ಆ ಮೂವಿ ಬಗ್ಗೆ ಹೇಳಿರ್ತೀರಾ. ಸ್ವಲ್ಪ ಕ್ಲೈಮ್ಯಾಕ್ಸ್ ಎಕ್ಸ್ಪ್ಲೈನ್ ಮಾಡಿದೆ, ಅಥವಾ ಫೈಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ, ಸಾಂಗ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ. ಅಷ್ಟೇ ಮೂವಿ ಕೆಟ್ಟದಾಗಿತ್ತು ಅಂತ ಅಂದ್ರೂ ಕೂಡ 4 ಜನಕ್ಕೆ ರಿವ್ಯೂಸ್ ಅವ್ರು ಕೇಳಿಲ್ಲ ಅಂದ್ರೂ ನೀವು ಕೊಡ್ತೀರಾ, ಒಪ್ಕೋತೀರಾ? ವಿಲ್ ಯು ಅಗ್ರಿ? ಅಲ್ಲಿಂದ ಹೇಳಿ ನನ್ಗೆ, ಅಲ್ಲಿಂದ ಏನಾದ್ರೂ ಬೆನಿಫಿಟ್ ಸಿಗ್ತಿದ್ದೀರಾ ನಿಮ್ಗೆ? ಚಲೋ, ನೀವು ನನಗೆ ಮೂವಿ ಬಗ್ಗೆ ಹೇಳಿದ್ರಿ, ಚೆನ್ನಾಗಿತ್ತು ಮೂವಿ, ನಿಮ್ಮ ಮಾತು ಕೇಳಿ ನಾನು ಮೂವಿ ನೋಡಿದೆ, ನಿಮ್ಗೆ ಏನಾದ್ರೂ ಬೆನಿಫಿಟ್ ಇತ್ತಾ? ಬೆನಿಫಿಟ್ ಸಿಗ್ತಾ? ಎಸ್, ನೋ? ಏನು ಬೆನಿಫಿಟ್ ಸಿಗ್ಲಿಲ್ಲ, ಹೌದಾ? ಬಟ್ ನೀವು ಅದ್ರ ಬಗ್ಗೆ ಶೇರ್ ಮಾಡಿದ್ರಿ, ರೈಟ್? ರಿಕಮೆಂಡೇಶನ್ ಮಾಡಿದ್ರಿ. ಸೇಮ್ ಟು ಸೇಮ್ ಅದೇ ರೀತಿ ಇಲ್ಲಿ ರಿಕಮೆಂಡೇಶನ್ ಮಾಡೋದ್ರಿಂದ ನಿಮ್ಗೆ ಒಂದು ಬೆನಿಫಿಟ್ ಸಿಗ್ತಿದೆ, ದಟ್ ಈಸ್ ರಿಕಮೆಂಡೇಶನ್ ಮಾಡ್ಬೇಕು. ನೀವು ರಿಕಮೆಂಡೇಶನ್ ವರ್ಕ್ ಇರುತ್ತೆ, ಶೇರಿಂಗ್ ವರ್ಕ್ ಇರುತ್ತೆ, ರಿಕಮೆಂಡೇಶನ್ ಬಿಸ್ನೆಸ್ ಇರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ ಕೂಡ? ಅಂಡರ್ಸ್ಟುಡ್ ಎವ್ರಿವನ್? ಅರ್ಥ ಆಯ್ತಾ? ಚಲೋ, ಲೆಟ್ಸ್ ಗೋ. ಇನ್ನೂ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಪಾತ್ ಆಫ್ ಬಿಸ್ನೆಸ್ ನೋಡಿ. ಫಸ್ಟ್ ಟೈಮ್ ನೀವು ಈ ಕೆಲಸ ಸ್ಟಾರ್ಟ್ ಮಾಡಿದಾಗ ನಿಮ್ದೊಂದು ID ಕ್ರಿಯೇಟ್ ಆಗುತ್ತೆ. ID ಕ್ರಿಯೇಟ್ ಅಲ್ಲಿ 10% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಓಕೆ, ಅದಾದ್ಮೇಲೆ 2cc ಟರ್ನ್ ಓವರ್ ನ ನೀವು ಜನರೇಟ್ ಮಾಡಿದಾಗ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕ್ವಾಲಿಫೈ ಮಾಡ್ತೀರಾ. ಅಂಡ್ ಅಲ್ಲಿಗೆ ನಿಮ್ ಇನ್ಕಮ್ ಏನಾಗುತ್ತೆ 15,000 ಪ್ಲಸ್, 15,000ಕ್ಕಿಂತ ಜಾಸ್ತಿ ಮೊದಲನೇ ಲೆವೆಲ್ ಅಲ್ಲಿನೇ ಫಸ್ಟ್ ತಿಂಗಳಲ್ಲಿ ನೀವು 15,000 ಪ್ಲಸ್ ಇನ್ಕಮ್ ನ ಜನರೇಟ್ ಮಾಡಬಹುದು. ಅದೇ ರೀತಿ ಯಾವಾಗ 25cc ಬಿಸ್ನೆಸ್ ನ ಜನರೇಟ್ ಮಾಡ್ತೀರಾ, ಅವಾಗ ಸೂಪರ್ವೈಸರ್ ಆಗ್ತೀರಾ, ವೇರ್ ಯುವರ್ ಇನ್ಕಮ್ ರೀಚಸ್ ಅಪ್ ಟು 20,000. 20,000ದಿಂದ 50,000ವರೆಗೂ ಕೂಡ ನೀವು ಅರ್ನ್ ಮಾಡಬಹುದು ಇನ್ ದಿಸ್ ಲೆವೆಲ್. ಅದೇ ರೀತಿ ಯಾವಾಗ ನಾವು ಇನ್ನೂ ಜಾಸ್ತಿ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಟೀಮ್ ನ ಬಿಲ್ಡ್ ಮಾಡ್ಕೊಂತ ಬರ್ತೀವಿ, 75cc ನ ನಾವು ಕ್ವಾಲಿಫೈ ಮಾಡಿದಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತೀವಿ, ವೇರ್ ಅವರ್ ಇನ್ಕಮ್ ವಿಲ್ ಬಿ 50,000 ಪ್ಲಸ್. 50,000ಕ್ಕಿಂತ ಜಾಸ್ತಿ ಪ್ರತಿ ತಿಂಗಳಿಗೆ ನಾವು ಅರ್ನಿಂಗ್ ಮಾಡಬಹುದು, ಅಪ್ ಟು 75,000 ವರೆಗೂ ಕೂಡ ನಾವು ಈ ಲೆವೆಲ್ ಅಲ್ಲಿ ಅರ್ನಿಂಗ್ ಮಾಡ್ತೀವಿ, ರೈಟ್? ಅಂಡ್ ದ ಲಾಸ್ಟ್ ಲೆವೆಲ್, ಡ್ರೀಮ್ ಲೆವೆಲ್, ದಟ್ ಈಸ್ ಮ್ಯಾನೇಜರ್ ಲೆವೆಲ್. 120cc ನ ನೀವು ಕ್ವಾಲಿಫೈ ಮಾಡಿದಾಗ ಮ್ಯಾನೇಜರ್ ಲೆವೆಲ್ ಆಗ್ತೀರಾ, ವೇರ್ ಯುವರ್ ಇನ್ಕಮ್ ರೀಚಸ್ 1 lakh ಪ್ಲಸ್ ಎವ್ರಿ ಮಂತ್. ಪ್ರತಿ ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಮಾಡ್ತೀರಾ. ಫುಲ್ ಟೈಮ್ ಅಲ್ಲಿ ಮಾಡಿದ್ರೆ 6 to 8 ಮಂತ್ಸ್ ಅಲ್ಲಿ ಕವರ್ ಮಾಡಬಹುದು. ಪಾರ್ಟ್ ಟೈಮ್ ಅಲ್ಲಿ ಮಾಡಿದ್ರೆ ಮೋರ್ ದನ್ 1 to 1.5 years ವರೆಗೂ ನೀವು ತಗೋಬಹುದು. ನೌ ದ ಥಿಂಗ್ ಇಸ್ ದಟ್, ಈಗ ನೀವು ಯೋಚನೆ ಮಾಡಿ, 1 ರಿಂದ 2 ವರ್ಷ ಪ್ರಾಪರ್ ಆಗಿ ಟೈಮ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ 1 ಲಕ್ಷ ಅರ್ನಿಂಗ್ ಮಾಡ್ಕೊಂಡ್ರೆ ನೀವು ನಿಮ್ ಡ್ರೀಮ್ಸ್ ಗಳಿಗೆ ಸ್ವಲ್ಪ ಸಮೀಪ ಹೋಗಬಹುದಾ? ನಾನು ಇವತ್ತಿನ ಬಗ್ಗೆನೇ ಮಾತಾಡ್ತಿಲ್ಲ, ಮಿನಿಮಮ್ ಟು ಮಿನಿಮಮ್ 2 years. ಓಕೆ, 2 ವರ್ಷ ಚೆನ್ನಾಗಿ ಕೆಲಸ ಮಾಡ್ಕೊಂಡು ತಿಂಗಳಿಗೆ 1 ಲಕ್ಷ ನೀವು ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿಂದ 2 ವರ್ಷ ಆದ್ಮೇಲೆ ನೀವು ನಿಮ್ ಡ್ರೀಮ್ಸ್ ಗಳಿಗೆ ಸಮೀಪ ಹೋಗಬಹುದಾ? ಎಸ್, ದಟ್ ಈಸ್ ದ ಪಾಯಿಂಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ದಿಸ್ ಕ್ವೆಶನ್ ಇಸ್ ಫಾರ್ ಯು. ಈ ರೀತಿ ಬೇರೆ ಎಲ್ಲಾದ್ರೂ ಅವಕಾಶ ಇದೆನಾ? ವಿದಿನ್ 2 years ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅರ್ನಿಂಗ್ ಮಾಡೋದು? ಯೋಚನೆ ಮಾಡಿ, ರೈಟ್? ಡೌಟ್ ಅನಿಸ್ತಿದೆ, ಐ ನೋ. ಸ್ವಲ್ಪ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಇದು ನಿಜಾನೋ ಇಲ್ವೋ ಅಂತ ಇನ್ನೂ ಸ್ವಲ್ಪ ಜನಕ್ಕಿದೆ. ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ನಿಜಾನೋ ಇಲ್ವೋ ಅಂತ. ಸೊ ವೇಟ್ ಮಾಡಿ ಅಂಡ್ ವಾಚ್ ಮಾಡಿ. ಓಕೆ, ಸೊ ದೀಸ್ ಆರ್ ಸಮ್ ಪಿಕ್ಚರ್ಸ್ ಆಫ್ ಮೀ ವರ್ಕಿಂಗ್. ಓಕೆ, ನನ್ ಬಗ್ಗೆ ಒಂಚೂರು ಹೇಳ್ಬೇಕಂದ್ರೆ, ಯಾವಾಗ ನಾನು 18 ಏಜ್ ಅಲ್ಲಿನೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗೊಂದು ದೊಡ್ಡ ಕನಸಿತ್ತು ದಟ್ ಲೈಫ್ ಅಲ್ಲಿ ಏನಾದ್ರು ಒಂದು ಮಾಡ್ಬೇಕು, ಸ್ಪೆಷಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ನನಗೆ ತುಂಬಾ ಇತ್ತು ಅಂತ ಅನ್ಕೊಳ್ಳಿ. ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಬಿಕಾಸ್ ಪೇರೆಂಟ್ಸ್ ಆಲ್ರೆಡಿ ಕಷ್ಟಪಡ್ತಿದ್ರು, ನೋಡಿದೀವಿ. ನಮ್ ಲೈಫ್ ನ ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕಾಗಿರೋದು ಒಂದು ಸ್ಟ್ರಾಂಗ್ ಭಾವನೆ, ರೀಸನ್ ನನ್ನ ಹತ್ರ ಇತ್ತು ಅಂತ ಅನ್ಕೊಳ್ಳಿ. ಸೊ ಅಂಡ್ ನನ್ಗೆ ಇದನ್ನು ಗೊತ್ತಿತ್ತು ದಟ್ ನನ್ನ ಕಾಲೇಜಿಂದ, ನನ್ನ ಗ್ರಾಜುಯೇಷನ್ ಇಂದ ನನ್ಗೆ ಏನು ಜಾಸ್ತಿ ಇನ್ಕಮ್ ಸಿಗಲ್ಲ, ಸಿಕ್ಕರು 10 to 20,000 ಅಂತ. ಸೊ ಐ ಟುಕ್ ಅ ಡಿಸಿಷನ್, ಸ್ಟಾರ್ಟ್ ಮಾಡಿದೆ ವರ್ಕ್ ನ. ಅಂಡ್ ಸ್ವಲ್ಪ ಪಿಕ್ಸ್ ಗಳನ್ನ ನಿಮ್ಗೆ ತೋರಿಸಿದ್ದೀನಿ, ಇನ್ನೂ ತುಂಬಾ ಇದಾವೆ. ಸ್ಟಾರ್ಟ್ ಮಾಡಿದೆ ಅಲಾಂಗ್ ವಿತ್ ದ ಕಾಲೇಜ್ ಇಟ್ ಸೆಲ್ಫ್. ಕಾಲೇಜ್ ಜೊತೆಗೆ ನಾನು ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಖುಷಿ ಆಯ್ತು. ಅಂಡ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು, ನನ್ನ ಕಾಲೇಜಲ್ಲಿ ನಮ್ಮ ಕಾಲೇಜ್ ಪ್ರೊಫೆಸರ್ ಕಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಿದ್ದೆ ಕಾಲೇಜ್ ಜೊತೆಗೆ. ಅಲಾಂಗ್ ಕಾಲೇಜ್ ಅಲ್ಲಿನೇ ಪ್ರತಿ ತಿಂಗಳಿಗೆ 2 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ನಾನು ಅರ್ನಿಂಗ್ ಮಾಡ್ತಿದ್ದೆ, ನಮ್ಮ ಕಾಲೇಜ್ ಪ್ರೊಫೆಸರ್ ಕಿಂತ ಜಾಸ್ತಿ ಆಗಿ.
ಯಾವಾಗ ನನಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ನೌ ಐ ಆಮ್ ವರ್ಕಿಂಗ್ ಇಟ್ ಆಸ್ ಫುಲ್ ಟೈಮ್, ಫಾರ್ ಎವರ್ ಅಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಿದ್ದೀನಿ, ವೇರ್ ಮೈ ಮಂತ್ಲಿ ಇನ್ಕಮ್ ಇಸ್ 2.5 lakh rupees ಎವ್ರಿ ಮಂತ್. ಬಿಲೀವ್ ಆಗ್ತಾ ಇಲ್ಲ ಅಲ್ವಾ? ಆಗ್ತಾ ಇಲ್ಲ ಅಲ್ವಾ? ಎಕ್ಸಾಕ್ಟ್ಲಿ ಆಗತ್ತೆ. ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಡೀಟೇಲ್, ನಿಮ್ಗೆಲ್ಲರೂ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೌ ಟೆಲ್ ಮಿ, ಯಾವ ಏಜ್ ಅಲ್ಲಿ ಜನರು ಕಷ್ಟ ಪಡ್ತಿದ್ದಾರೆ, ಅದೇ ಏಜ್ ಅಲ್ಲಿ ಇಂಥದೊಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಮಾಡ್ತಿದೀವಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮ್ ಫ್ಯೂಚರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಓಕೆ, ನಾನು ಅಷ್ಟೇ ಅಲ್ಲ, ಇನ್ನು ತುಂಬಾ ಜನ ಇದ್ದಾರೆ, ಸ್ವಲ್ಪ ಜನರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಲಿಸನ್ ಮಿ ವೆರಿ ಕೇರ್ಫುಲಿ. ಓಕೆ, ಈಗ ಸ್ಪೆಷಲಿ ಗರ್ಲ್ಸ್ ಅಂತ ಬಂದಾಗ ಈ ಪ್ರಶ್ನೆ ಬರುತ್ತೆ, ನೀವೇನ್ ಬೇಡಿ ಸರ್ ಹುಡುಗರು ಮಾಡ್ತೀರಾ, ನಾವ್ ಹೆಂಗ್ ಮಾಡ್ಬೇಕು ಅಂತ. ಓಕೆ, ಗರ್ಲ್ಸ್ ಯು ಆರ್ ನಾಟ್ ಮೇಡ್ ಫಾರ್ 4 walls. 4 ಗೋಡೆಗೆ ಮಾತ್ರ ಸೀಮಿತ ಅಲ್ಲ, ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಎಕ್ಸಾಂಪಲ್ ನಮ್ ಜೊತೆ ಇದೆ, ಸ್ವಲ್ಪ ಒಂದ್ 4-5 ಜನದ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು, ಜಾಸ್ತಿ ಜನದ ಕೊಟ್ಟಿಲ್ಲ. ಅಂಜನಾ ಅಂತ, ಓಕೆ, ಅವರು ಕೂಡ ಅವ್ರ ಕಾಲೇಜ್ ಲೈಫ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರು, ಅಲಾಂಗ್ ವಿತ್ ದ ಕಾಲೇಜ್ ಪಾರ್ಟ್ ಟೈಮ್ ಅಲ್ಲಿ ಕೆಲಸನ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅವ್ರಿಗೂ ಯಾವಾಗ ಪಾರ್ಟ್ ಟೈಮ್ ಅಲ್ಲಿ 2-2.5 ಲಕ್ಷ ಬರಕ್ ಸ್ಟಾರ್ಟ್ ಆಯ್ತು, ಅವ್ರು ಡಿಸೈಡ್ ಮಾಡಿದ್ರು ಫುಲ್ ಟೈಮ್ ಕೆರಿಯರ್ ಆಗಿ ತಗೋಬೇಕು ಅಂತ. ಅಂಡ್ ವಿತ್ ದ ಫಾರ್ ಎವರ್ ಈ ಒಂದು ಅವಕಾಶದಿಂದಾನೇ ಅವ್ರು ಏನ್ ಮಾಡಿದ್ದಾರೆ, ಅವ್ರು ಕಾರ್ನ ಪರ್ಚೇಸ್ ಮಾಡಿದ್ದಾರೆ, ಜೊತೆಗೆ ಮಿಲೇನಿಯರ್ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಲೈಫ್ ಚೇಂಜ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದ್ದಾರೆ, ಪ್ರತಿ ತಿಂಗಳಿಗೆ ಏನಿಲ್ಲ ಅಂದ್ರೂ 2 to 3 lakh rupees ಈಸಿಯಾಗಿ ಅರ್ನಿಂಗ್ ಮಾಡ್ತಿದ್ದಾರೆ. ಅವ್ರಷ್ಟೇ ಅಲ್ಲ, ವಿ ಹ್ಯಾವ್ ವಿಶಾಖ ಫ್ರಮ್ ಮಹಾರಾಷ್ಟ್ರ ಇಂದ ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರು ಕೂಡ ಕಾಲೇಜ್ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ರು, ಪಾರ್ಟ್ ಟೈಮ್ ಅಲ್ಲಿ ಜೊತೆಗೆ ಮಾಡ್ತಾ ಮ್ಯಾನೇಜರ್ ಲೆವೆಲ್ ನ ರೀಚ್ ಆದ್ರು ವಿದಿನ್ 1 year, ಒಂದೇ ವರ್ಷದೊಳಗಾಗಿ. ಅಂಡ್ ನಾವು ಆಫ್ಟರ್ 2 to 2.5 years ಅವರು ಕೂಡ ಅವ್ರ ಸೆಲ್ಫ್ ಗಿಫ್ಟ್ ನ ಕಾರ್ ತಗೊಂಡಿದ್ದಾರೆ, ಜೊತೆಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಅವ್ರ ಫ್ಯಾಮಿಲಿಗೆ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಲುಕ್ ಎಟ್ ದರ್ ಏಜ್, ನಿಮ್ ಎದುರುಗಡೆನೆ ಇದೆ, ಲುಕ್ ಎಟ್ ದರ್ ಏಜ್, ರೈಟ್. ನಾಟ್ ಓನ್ಲಿ ದಟ್, ಸಿಮ್ರನ್ ಅಂತ ಇನ್ನೊಬ್ರು, ಓಕೆ, ಫ್ರಮ್ ಅವರ್ ಕಮ್ಯುನಿಟಿ, ಅವರು ಕೂಡ ಮಿಲೇನಿಯರ್ ಪ್ಲಸ್, ಅವರು ಕೂಡ ಅವ್ರ ಡ್ರೀಮ್ ಕಾರ್ನ ಅಚೀವ್ ಮಾಡಿದ್ದಾರೆ. ಜಸ್ಟ್ ಲುಕ್ ಅಟ್ ದರ್ ಏಜ್ ನೋಡಿ, ನೀವು ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಏಜ್ ಅಲ್ಲಿ ಹೊರಗಿನವ್ರು ಕಷ್ಟ ಪಡ್ತಿದ್ದಾರೆ ಒಂದು ಜಾಬ್ಗೋಸ್ಕರ, ಅದೇ ಒಂದು ಏಜ್ ಅಲ್ಲಿ ಇಲ್ಲಿ ಡ್ರೀಮ್ ಲೈಫ್ ನ, ಅವ್ರು ಅನ್ಕೊಂಡಿರೋ ಕನಸಿನ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಹುಡುಗಿರ ಅಷ್ಟೇ ಅಲ್ಲ, ಹುಡುಗರು ಕೂಡ ಅಷ್ಟೇನೆ ಈಕ್ವಲಿ ಕಾಂಪಿಟೇಷನ್ ಇದೆ. ಪೂರವ್, ಪಂಕಜ್ ಅವರು ಕೂಡ ವಿದಿನ್ 2 to 2.5 years, 2-3 ವರ್ಷದೊಳಗಾಗಿ ಅವರು ಕೂಡ ಲೈಫ್ ನ 0 ಇಂದ, ಮಿಡಲ್ ಕ್ಲಾಸ್ ಇಂದ, ಆಲ್ ಫ್ರಮ್ ಮಿಡಲ್ ಕ್ಲಾಸ್, ಆಲ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ 0. ಪ್ರತಿಯೊಬ್ರು ಕೂಡ 0 ಇಂದಾನೆ ಸ್ಟಾರ್ಟ್ ಮಾಡಿದ್ದಾರೆ, ಇವತ್ತು ಇಲ್ಲಿವರೆಗೂ ರೀಚ್ ಆಗಿದ್ದಾರೆ, ರೈಟ್. ಅದಷ್ಟೇ ಅಲ್ಲದೆ, ಆಸ್ ಐ ಟೋಲ್ಡ್ ಯು, ಟ್ರಾವೆಲ್, ಓಕೆ, ಮ್ಯಾನೇಜರ್ ರಿಟ್ರೀಟ್ ಅಂತ ಒಂದು ಕ್ವಾಲಿಫಿಕೇಶನ್ ಬರುತ್ತೆ. ಆ ಕ್ವಾಲಿಫಿಕೇಶನ್ ನೀವು ಮಾಡಿದ್ರೆ ಫ್ರೀ 5-star ನ್ಯಾಷನಲ್ ಟ್ರಿಪ್ಸ್, ಓಕೆ, ಅಂಡ್ ಫ್ರೀ 5-star ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ನೀವು ಕ್ವಾಲಿಫೈ ಆಗಬಹುದು ಫ್ರಮ್ ದಿಸ್. ಇಫ್ ಯು ಡೂ ದಟ್ ಕ್ವಾಲಿಫಿಕೇಶನ್, ಆ ಕ್ವಾಲಿಫಿಕೇಶನ್ ಮಾಡಿದ್ರೆ ನೀವು ಕೂಡ ಫುಲ್ಫಿಲ್ ಆಗ್ಬೋದು. ದಟ್ ಟು ಕಂಪ್ಲೀಟ್ಲಿ ಸ್ಪಾನ್ಸರ್ಡ್ ಬೈ ಕಂಪನಿ, ರೈಟ್. ನೋಡಿ, ನಾನು ಹೇಳ್ತಿಲ್ಲ ಇವತ್ತು ಮಾಡಿದ್ರೆ ನೀವು ನಾಳೆನೆ ಆಗ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತಿಲ್ಲ. ಲಿಸನ್ ಮಿ ವೆರಿ ಕೇರ್ಫುಲ್, ಈ ಪಾಯಿಂಟ್ ನ ಎಲ್ಲರೂ ಕರೆಕ್ಟ್ ಆಗಿ ಕೇಳಿ. ಹಲೋ, ಲಿಸನ್ ಮಿ ವೆರಿ ಕೇರ್ಫುಲಿ. ಇವತ್ ನೀವು ಮಾಡಿದ್ರೆ ನಾಳೆನೆ ಆಗ್ತೀರಾ ಅಂತ ಇಲ್ಲ, ಇಲ್ಲಿ ಎಲ್ರಿಗೂ ಕೂಡ 2-3 ವರ್ಷ ಟೈಮ್ ತಗೊಂಡಿದೆ. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಲ್ರು ಕೂಡ ಕೆಲಸ ಇವತ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಟೈಮ್ ತಗೊಳುತ್ತೆ. ಒಂದೇ ದಿನದಲ್ಲಿ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಆಗಕ್ ಸಾಧ್ಯ ಇಲ್ಲ. ಟೈಮ್ ತಗೊಂಡು ರೆಗ್ಯುಲರ್ ಬೇಸಸ್ ಅಲ್ಲಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಚೆನ್ನಾಗಿರೋ ಪೊಸಿಷನ್ಗೆ ನೀವು ರೀಚ್ ಆಗ್ಬಹುದು. ಇದೆಲ್ಲ ಕೂಡ ನೀವು ಕ್ವಾಲಿಫೈ ಮಾಡ್ಬೋದು. ಟ್ರಾವೆಲ್, ಇಂಟರ್ನ್ಯಾಷನಲ್ ಇನ್ಕಮ್ ಎಲ್ಲ ಸಿಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್. ನಾವು ಈ ವ್ಯಕ್ತಿ ಬಗ್ಗೆ ನಾನು ಹೇಳಲೇಬೇಕು. ಐ ಕಾಂಟ್ ಮಿಸ್ ಮಾಡಕ್ಕೆ ಆಗಲ್ಲ. ಮಾಣಿಕ್ ಅಗರ್ವಾಲ್, ಫೌಂಡರ್ ಅಂಡ್ CEO ಆಫ್ ಗೇಮ್ಸ್ ಚೇಂಜ್ 23. ನಮ್ ಕಮ್ಯುನಿಟಿ ಏನಿದೆ ಅದನ್ನ ಸ್ಟಾರ್ಟ್ ಮಾಡಿದವರು ಮಿಸ್ಟರ್ ಮಾಣಿಕ್ ಅಗರ್ವಾಲ್. ಓಕೆ, PUC ಡ್ರಾಪ್ ಮಾಡ್ಕೊಂಡು ಅಟ್ ದ ಏಜ್ ಆಫ್ 18 ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಒಂದು ಡ್ರೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ, ದಟ್ ನಾನು ಫಾರ್ ಎವರ್ ಅಲ್ಲಿ ಒಂದು ಒಳ್ಳೆ ಸಿಚುವೇಶನ್ ರೀಚ್ ಆಗ್ಬೇಕು ಅಂತ. ಕಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ವಿದಿನ್ 3 to 4 years, 3-4 ವರ್ಷದೊಳಗಾಗಿ ಯಾವ ಲೆವೆಲ್ಗೆ ಅಚೀವ್ ಮಾಡಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಏನ್ ತೋರಿಸಿದೀನಿ ನಿಮ್ಗೆ. ಓಕೆ, ಇನ್ಕಮ್, ಕಾರು, ಟ್ರಿಪ್ ಅದೆಲ್ಲಾನು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅಂಡ್ ನನ್ಗೆ ಅನ್ಸುತ್ತೆ ಇವ್ರು ಕೇಳಿದ ತಕ್ಷಣ ಡೆಫಿನೆಟ್ಲಿ ನಿಮ್ಗೆ ಡೌಟ್ ಬರಬಹುದು. ಮೋರ್ ದನ್ 15 lakh rupees ಪರ್ ಮಂತ್ ಇವ್ರು ಅರ್ನಿಂಗ್ ಮಾಡ್ತಿದ್ದಾರೆ ಪರ್ ಮಂತ್ಲಿ ಫ್ರಮ್ ಫಾರ್ ಎವರ್ ಬಿಸ್ನೆಸ್. ಅಂಡರ್ಸ್ಟ್ಯಾಂಡಿಂಗ್. ರೆಡ್ ಮರ್ಸಿಡೀಸ್ ಕಾರ್ ತಗೊಂಡಿದ್ದಾರೆ, ಫಾರ್ಚುನರ್ ಕಾರ್ ತಗೊಂಡಿದ್ದಾರೆ. ಇದು ಮಾಡಿಲ್ಲ ಅಂತ ಇಲ್ಲ, ಆಲ್ ಅಚೀವ್ಮೆಂಟ್ಸ್. ಅಂಡ್ ಲುಕ್ ಅಟ್ ಹಿಸ್ ಏಜ್, ಓನ್ಲಿ 23. ಈಗ 24ಗೆ ಆಗ್ತಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. 23-24 ಏಜ್ ಅಲ್ಲಿ ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ದಾರೆ ಬೈ ದಿಸ್. ಅಂಡ್ ವಿ ಆರ್ ಗೆಟಿಂಗ್ ಟ್ರೈನಿಂಗ್ ಫ್ರಮ್ ದಟ್ ಪರ್ಸನ್. ಆ ಪರ್ಸನ್ ಇಂದ ನಮಗ್ ಟ್ರೈನಿಂಗ್ ಸಿಗ್ತಿದೆ. ಟೆಲ್ ಮಿ, ನೀವು ಕೂಡ ಅಟ್ಲೀಸ್ಟ್ 50% ಆದ್ರೂ ರೀಚ್ ಆದ್ರೆ ಎಲ್ಲಿಂದ ಎಲ್ಲೋ ಬಂದ್ರಿ ಅಂತ ಅರ್ಥ ಅಲ್ವಾ? ಕಮಾನ್ ಟೆಲ್ ಮಿ, ಎಸ್ ಆರ್ ನೋ? ಅಟ್ಲೀಸ್ಟ್ 50% ಆದ್ರೂ ರೀಚ್ ಆದ್ರಿ ಅಂತ ಅಂದ್ರೆ ಎಷ್ಟೋ ಚೇಂಜಸ್ ಬಂದಂಗಾಯ್ತು, ರೈಟ್? ಓಕೆ, ಬಟ್ ಒಂದು ಪಾಯಿಂಟ್ ಇದೆ, ಚೇಂಜ್ ಅಷ್ಟು ಜನ ಆಗಕ್ಕಾಗಲ್ಲ. ಓಕೆ, ಚೇಂಜ್ ಅಷ್ಟು ಜನ ಆಗಕ್ಕಾಗಲ್ಲ. ಒಂದು ಪಾಯಿಂಟ್ ಇದೆ,
ಸೊ ಇವರಷ್ಟು ಜನ ಏನ್ ಮಾಡಿದ್ದಾರೆ, ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಂಡಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್? ಇವರಷ್ಟು ಜನ ಏನ್ ಚೇಂಜ್ ಮಾಡ್ಕೊಂಡಿದಾರಲ್ವಾ, ಅಲ್ಲಿ ಯಾರು ಅವ್ರ ಅಪ್ಪ ಅಮ್ಮ ಬಂದ್ ಸಪೋರ್ಟ್ ಮಾಡ್ಲಿಲ್ಲ, ಅಥವಾ ಫ್ರೆಂಡ್ಸ್ ಬಂದ್ ಸಪೋರ್ಟ್ ಮಾಡ್ಲಿಲ್ಲ, ಯಾರು ಬಂದ್ ಸಪೋರ್ಟ್ ಮಾಡಿಲ್ಲ. ಅವ್ರಿಗೆ ಗೊತ್ತಾಗಿತ್ತು ನಮ್ ಲೈಫ್ ನ ನಾವು ಚೇಂಜ್ ಮಾಡ್ಬೇಕಾದ್ರೆ ನಾವು ಡಿಸಿಷನ್ ತಗೋಬೇಕು, ಬೇರೆಯವ್ರ ಡಿಸಿಷನ್ ತಗೋಬಾರ್ದು. ಹೇಳ್ತಾರೆ ಇವತ್ತು ತಗೊಂಡಿರೋ ಡಿಸಿಷನ್ ಇವತ್ತೇ ಲೈಫ್ ಚೇಂಜ್ ಮಾಡಕ್ ಆಗಲ್ಲ, ಬಟ್ ಇವತ್ತು ತಗೊಂಡಿರೋ ಡಿಸಿಷನ್ ಒಂದಲ್ಲ ಒಂದು ದಿನ ಡೆಫಿನೆಟ್ಲಿ ಲೈಫ್ ಚೇಂಜ್ ಮಾಡಕ್ ಆಗುತ್ತೆ ಅಂತ. ನಾನು ಡಿಸಿಷನ್ ತಗೊಂಡೆ, ಇವರು ಡಿಸಿಷನ್ ತಗೊಂಡಿದ್ದಾರೆ, ಅದಕ್ಕೆ ಅವ್ರು ಅಷ್ಟು ಜನ ಲೈಫ್ ಚೇಂಜ್ ಆಯ್ತು. ಸೇಮ್ ವೇ ಅದೇ ರೀತಿ ನೀವು ಕೂಡ ಇವತ್ತೊಂದು ಡಿಸಿಷನ್ ತಗೊಳಕ್ ರೆಡಿ ಇದ್ದೀರಾ ಅಂದ ಮೇಲೆ, ಇವತ್ತಲ್ಲ ಆಫ್ಟರ್ ಸಮ್ ಟೈಮ್, ಇಲ್ಲಿಂದ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ, ಟೈಮ್ ನಿಮ್ ಪ್ರಕಾರ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಎಫರ್ಟ್ಸ್ ಆಗ್ತೀರಾ ಅಂತ. ಡೆಫಿನೆಟ್ಲಿ ನಿಮ್ ಲೈಫ್ ಚೇಂಜ್ ಆಗುತ್ತೆ, ಬಟ್ ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಅಲ್ವಾ? ವಿತೌಟ್ ಡಿಸಿಷನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಸುಮ್ನೆ ನೋಡ್ತೀನಿ ಸರ್ ಮಾಡ್ತೀನಿ ಸರ್ ಅಂದ್ರೆ ಆಗಲ್ಲ. ಒಂದು ಸ್ಟ್ರಾಂಗ್ ಆಗಿರೋ ಡಿಸಿಷನ್ ಅಗತ್ಯ ಇದೆ. ರೈಟ್? ವೆರಿ ಗುಡ್. ಏಜ್ ಡಸಂಟ್ ಮ್ಯಾಟರ್. ಕೆಲವರು ಕೇಳ್ತಿದ್ದಾರೆ ವಾಟ್ ಅಬೌಟ್ ಏಜ್ ಅಂತ. ಏಜ್ ಡಸಂಟ್ ಮ್ಯಾಟರ್. ನೀವು 18+ ಆಗಿದ್ರೆ ಸಾಕು, ಈ ಬಿಸ್ನೆಸ್ ನ ನೀವು ಮಾಡಬಹುದು. ಯಾವುದಕ್ಕೂ ಏಜ್ ಮ್ಯಾಟರ್ ಇಲ್ಲ. ನಿಮ್ ಎದುರುಗಡೆ ನೋಡಿ 70, 80 ಏಜ್ ಇದ್ದವರು ಕೂಡ ಈ ಬಿಸ್ನೆಸ್ ನ ಮಾಡ್ತಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್? ಏಜ್ ಡಸಂಟ್ ಮ್ಯಾಟರ್. ರೈಟ್? ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಅಡ್ವೈಸ್. ಅಡ್ವೈಸ್ ಯಾರಿಂದ ತಗೋತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಈ ಮೀಟಿಂಗ್ ಮುಗಿದಾದ ತಕ್ಷಣ ಪೇರೆಂಟ್ಸ್ ಹತ್ರ ಹೋದೆ, ಪಪ್ಪ ಮಮ್ಮಿ ಹತ್ರ ಹೋದೆ, ಅಣ್ಣ ತಂಗಿ ಹತ್ರ ಹೋದೆ, ನಾನು ಈ ತರದೊಂದು ವೆಬಿನಾರ್ ನೋಡಿದೆ, ಅದ್ರಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಕೊಡ್ತಿದ್ರು, ಮಾಡ್ಲೋ ಬೇಡವೋ ಅಂತ ಕೇಳಿದಾಗ ಅವ್ರಿಗೆ ಆನ್ಸರ್ ನೋ ಅಂತಾನೆ ಬರುತ್ತೆ. ವೈ? ಬಿಕಾಸ್ ಅವರು ಈ ವೆಬಿನಾರ್ ನ ಅಟೆಂಡ್ ಮಾಡಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ನೀವು ಮಾಡಿರೋದು, ನೀವ್ ಹೇಳಿ, ವಾಟ್ಸ್ಆಪ್, ಇನ್ಸ್ಟಾಗ್ರಾಮು ಅಥವಾ ಏನೇ ಫೇಸ್ಬುಕ್, ಇದೆಲ್ಲ ಪೇರೆಂಟ್ಸ್ಗೆ ಪೇರೆಂಟ್ಸ್ ನಿಮಗೆ ಕಲ್ಸಿದಾರ, ನೀವು ಪೇರೆಂಟ್ಸ್ಗೆ ಕಲ್ಸಿದ್ದೀರಾ? ನೀವೇ ಅವ್ರಿಗೆ ಕಲ್ಸಿರೋದು. ಅಂಡರ್ಸ್ಟ್ಯಾಂಡಿಂಗ್? ಅವರಿಗೆ ಆನ್ಲೈನ್ ಬಗ್ಗೆ ಅಥವಾ ಇನ್ಸ್ಟಾಗ್ರಾಮ್ ಬಗ್ಗೆ, ಫೇಸ್ಬುಕ್ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ, ಜಾಸ್ತಿ ನಾಲೆಜ್ ನಿಮ್ಗೆ ಇರುತ್ತೆ. ಸೊ ಅಡ್ವೈಸ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ಅ ರೈಟ್ ಪರ್ಸನ್. ರೈಟ್ ಪರ್ಸನ್ ಹತ್ರ ಅಡ್ವೈಸ್ ತಗೋಬೇಕಾಗುತ್ತೆ. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಸಿಂಗರ್ ಆಗ್ಬೇಕು ಅಂತ ಇದೆ, ಓಕೆ? ಅಷ್ಟು ಜನ ಆನ್ಸರ್ ಮಾಡ್ಬೇಕಿದಕ್ಕೆ. ನಿಮಗ್ ಸಿಂಗರ್ ಆಗ್ಬೇಕು ಅಂತ ಇದೆ, ನೀವು ಹೋಗಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಹತ್ರ ಅಡ್ವೈಸ್ ತಗೋತೀರಾ, ನಾನು ಯಾವ ರೀತಿ ಸಿಂಗರ್ ಆಗ್ಬೇಕು, ನನ್ನ ಪಿಚ್ ಕರೆಕ್ಟ್ ಆಗಿದೆಯೋ, ವಾಯ್ಸ್ ಕರೆಕ್ಟ್ ಆಗಿದೆಯೋ ಚೆಕ್ ಮಾಡ್ಕೊಳ್ಳಿ, ಸ್ವರನ ಯಾವ ರೀತಿ ಹಾಡಬೇಕು ಅಂತ ಕೇಳ್ತೀರಾ. ಅವ್ರು ನಿಮ್ಗೆ ಅಡ್ವೈಸ್ ಕೊಡಕ್ ಆಗತ್ತಾ? ಎಸ್, ನೋ? ಟೆಲ್ ಮಿ ಎಸ್ ಆರ್ ನೋ. ಕೊಡಕ್ ಆಗಲ್ಲ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಹೌದಾ? ಇನ್ ದಿ ಸೇಮ್ ವೇ, ಈಗ ಇದ್ರ ಬಗ್ಗೆ ಯಾರಿಗ್ ಗೊತ್ತೇ ಇರಲ್ಲ, ಅವ್ರ ಹತ್ರ ಹೋಗಿ ನಾನು ಇದನ್ನ ಮಾಡ್ತೀನಿ ಮಾಡಲ್ಲ ಅಂತ ಕೇಳಿದ್ರೆ ಪಾಪ ಅವ್ರಾದ್ರೂ ಏನ್ ಹೇಳ್ತಾರೆ? ಅವ್ರಿಗೆ ಎಷ್ಟು ಗೊತ್ತಿದೋ ಅಷ್ಟು ಹೇಳ್ತಾರೆ, ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೋ ಅಂತಾನೆ ಹೇಳ್ತಾರೆ. ಓಕೆ? ಸೊ ಆ ತಪ್ಪನ ನೀವು ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೋತೀರಾ. ಟೇಕ್ ಅಡ್ವೈಸ್ ಫ್ರಮ್ ಅ ಪ್ರಾಪರ್ ಪರ್ಸನ್. ಯಾರಿಗೆ ಇದ್ರ ಬಗ್ಗೆ ಆಲ್ರೆಡಿ ಚೆನ್ನಾಗಿ ನಾಲೆಜ್ ಇದೆ, ಅವ್ರ ಹತ್ರ ನೀವು ಅಡ್ವೈಸ್ ನ ತಗೊಳ್ಳಿ. ರೈಟ್? ಎಂಜಾಯ್ ಟುಡೇ ಸೆಷನ್. ಇಷ್ಟ ಆಯ್ತಾ ಎಲ್ರಿಗೂ ಕೂಡ? ಇಷ್ಟ ಆಯ್ತಾ? ಚಲೋ, ಲಾಸ್ಟ್ 5 minutes ಆಫ್ ದ ಸೆಷನ್. ಯಾರು ಕೂಡ ಸೆಷನ್ ಲೀವ್ ಮಾಡಕ್ ಹೋಗ್ಬೇಡಿ. ವೆರಿ ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಗಿವ್ ಯು ಇನ್ಸ್ಟ್ರಕ್ಷನ್ಸ್. ಆಕ್ಚುಲಿ ವಾಟ್ ಯು ಹ್ಯಾವ್ ಟು ಡೂ, ಏನ್ ಮಾಡ್ಬೇಕು ಇವಾಗ ನೆಕ್ಸ್ಟ್ ಪಾಯಿಂಟ್ ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಲಿಸನ್ ಬಿ ವೆರಿ ಕೇರ್ಫುಲಿ. ನೋಡಿ, ವಾಟ್ ವಿ ಹ್ಯಾವ್ ಟು ಡೂ ನಾವು ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಅಂದ್ರೆ, ನಾನು 2-3 ವರ್ಷದಲ್ಲಿ ಮಾಡಿರೋ ಬಿಸ್ನೆಸ್ ನ ಒಂದೇ ಗಂಟೆಯಲ್ಲಿ ಎಕ್ಸ್ಪ್ಲೇನ್ ಮಾಡು ಅಂದ್ರೆ ಇದು ಕಷ್ಟ ಇದೆ. ಒಪ್ಪತ್ತೀರಾ? ಇಲ್ಲಿವರೆಗೂ ಮಾಡ್ತಾ ಬಂದಿರೋ ಕೆಲಸನ, ಇಷ್ಟು ಡೀಪ್ ಆಗಿರೋ ಕಾನ್ಸೆಪ್ಟ್ ನ ಒಂದು 15-20 ನಿಮಿಷದಲ್ಲಿ ಅರ್ಥ ಮಾಡಿಸು, 1 ಗಂಟೆಯಲ್ಲಿ ಅರ್ಥ ಮಾಡಿಸು ಅಂದ್ರೆ ಕಷ್ಟ ಇದೆ. ರೈಟ್? ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಈ ಕೆಲಸನ 2 ದಿನದಲ್ಲಿ ಡಿವೈಡ್ ಮಾಡಿದೀವಿ. ಇವತ್ತು ನೀವೇನ್ ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ದಿಸ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್. ಓಕೆ? ಇದು ಇಂಟ್ರೊಡಕ್ಷನ್ ಇದೆ, ಇಷ್ಟೆಲ್ಲ ಮಾಡಬಹುದು, ಇಷ್ಟು ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ? ಸೊ ಸೇಮ್ ವೇ ನಾಳೆ ನಾವೇನ್ ಮಾಡ್ತಿದೀವಿ, ಇನ್ನೊಂದು ವೆಬಿನಾರ್ ನ ಕಂಡಕ್ಟ್ ಮಾಡ್ತಿದೀವಿ. ಅದರಲ್ಲಿ ವರ್ಕ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀವಿ. ಓಕೆ? ಅಂಡ್ ಅಲ್ಲಿ ಅಷ್ಟು ಜನಕ್ಕೆ ಅವಕಾಶ ಇರಲ್ಲ, ಕೆಲವರಿಗೆ ಮಾತ್ರನೇ, ಸೆಲೆಕ್ಟೆಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರನೇ ನಾವು ನಾಳೆ ಅವಕಾಶ ಕೊಡ್ತೀವಿ. ಬಿಕಾಸ್ ನಮ್ಗೆ ನಮ್ ಟೈಮ್ ಪ್ರೀಶಿಯಸ್ ಇದೆ. ನಾವು ಕೂಡ ಯಾರು ಇಂಟ್ರೆಸ್ಟ್ ಇಲ್ಲ ಅವ್ರ ಜೊತೆಗೆ ನಮ್ ಟೈಮ್ ನ ಸ್ಪೆಂಡ್ ಮಾಡಕ್ ನಮಗೂ ಇಂಟ್ರೆಸ್ಟ್ ಇಲ್ಲ. ನಿಮ್ ಟೈಮ್ ಕೂಡ ಪ್ರೀಶಿಯಸ್ ಇದೆ, ಹೌದಲ್ವಾ? ನಿಮ್ದು ಟೈಮ್ ವೇಸ್ಟ್ ಆಗೋದ್ ಬೇಡ, ನಮ್ದು ಟೈಮ್ ವೇಸ್ಟ್ ಆಗೋದ್ ಬೇಡ. ಸೊ ನಾವೇನ್ ಮಾಡ್ತಿದೀವಿ, ಇಂಟ್ರೆಸ್ಟೆಡ್ ಪರ್ಸನ್ಸ್ ಗಳಿಗೆ ಮಾತ್ರನೇ ನಾಳೆ ಅವಕಾಶ ಕೊಡ್ತಿದೀವಿ. ಸೊ ನಾಳೆಗೋಸ್ಕರ ನೀವು ಕ್ವಾಲಿಫೈ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ಟೆಪ್ ನಂಬರ್ 1, ಒಂದು ಮೆಸೇಜ್ ನ ಡ್ರಾಪ್ ಮಾಡಿ. ಯಾರು ನಿಮಗೆ ಸೆಷನ್ ಇನ್ವೈಟ್ ಮಾಡಿದ್ದಾರೆ ಅವರಿಗೆ, ಐ ಹ್ಯಾವ್ ವಾಚ್ಡ್ ಅ ಫುಲ್ ವೆಬಿನಾರ್, ಸೆಲೆಕ್ಟ್ ಮೀ ಫಾರ್ ದ ಟುಮಾರೋಸ್ ವೆಬಿನಾರ್. ಡೂ ಇಟ್ ಫಾಸ್ಟ್. ತುಂಬಾ ಇಂಪಾರ್ಟೆಂಟ್ ಇದೆ ಈ ಮೆಸೇಜ್ ಮಾಡೋದು. ಈ ಮೆಸೇಜ್ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ನಿಮಗೆ ನಾಳೆ ವೆಬಿನಾರ್ಗೆ ಆಕ್ಸೆಸ್ ಸಿಗಲ್ಲ. ಐ ರಿಪೀಟ್ ಅಗೇನ್, ತುಂಬಾ ಇಂಪಾರ್ಟೆಂಟ್ ಇದೆ. ಈ ಮೆಸೇಜ್ ಡ್ರಾಪ್ ಮಾಡಿ, ಐ ಹ್ಯಾವ್ ವಾಚ್ಡ್ ಅ ಫುಲ್ ವೆಬಿನಾರ್, ಸೆಲೆಕ್ಟ್ ಮೀ ಫಾರ್ ಟುಮಾರೋ ವೆಬಿನಾರ್. ನಾಳೆ ವೆಬಿನಾರ್ಗೋಸ್ಕರ ಸೆಲೆಕ್ಟ್ ಮಾಡಿ ಅಂತ ಯಾರು ನಿಮಗೆ ಲಿಂಕ್ ಕಳಿಸಿದ್ದಾರೆ ಅವ್ರಿಗೆ ಒಂದು ಮೆಸೇಜ್ ಮಾಡಿ. ಆಯ್ತಾ? ಅದಾದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ, ಮೀಟಿಂಗ್ ಮುಗಿದಾದ ತಕ್ಷಣ ಅವ್ರಿಗೆ ಕಾಲ್ ಮಾಡ್ಕೊಂಡು ಮಾತಾಡಿ. ಓಕೆ? ಅವ್ರ ಜೊತೆ ಸ್ವಲ್ಪ ಮಾತಾಡಿ. ನಿಮ್ಗೆ ಇದ್ರ ಬಗ್ಗೆ ಏನೇನ್ ಕನ್ಫ್ಯೂಷನ್ಸ್ ಇದೆ, ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಹೌದಾ? ಅದು ಕನ್ಫ್ಯೂಷನ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕೆಲವು ವಿಡಿಯೋಸ್ ಗಳನ್ನ ಅವ್ರು ಸೆಂಡ್ ಮಾಡ್ತಾರೆ, ಪ್ರಾಪರ್ ಆಗಿ ವಿಡಿಯೋಸ್ ನೋಡಿ, ಸೋ ದಟ್ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ.
ಸರಿನಾ? ಸ್ಟೆಪ್ ನಂಬರ್ 3, ನಾಳೆಗೋಸ್ಕರ ಸೆಲೆಕ್ಟ್ ಆಗ್ಬೇಕು. ಇದೆಲ್ಲ ಮುಗಿದಾದ್ಮೇಲೆ ಅವ್ರ ಜೊತೆ ಕೇಳಿ ನೀವು ನಂಗೆ ನಾಳೆ ಒಂದು ಅವಕಾಶ ಕೊಡಿ, ಓಕೆ, ಸೊ ದಟ್ ನಾನು ನಾಳೆ ಸೆಷನ್ ಅಟೆಂಡ್ ಮಾಡಕ್ ಈಸಿ ಆಗುತ್ತೆ ಅಂತ, ರೈಟ್? ಅಂಡ್ 4ನೇದು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಯಾವ ಕೆಲಸನಾದ್ರೂ ನಿಮ್ಗೆ 10-15 ನಿಮಿಷದಲ್ಲಿ ಅರ್ಥ ಮಾಡಿಸಿದ್ರೆ ಪಾಸಿಬಲ್ ಇಲ್ಲ. ಸ್ವಲ್ಪ ಟೈಮ್ ಕೊಡಿ. ಅವ್ರು ಯಾವ ವಿಡಿಯೋಸ್ ಗಳನ್ನ ಕಳಿಸ್ತಾರೆ ನೋಡಿ, ಪ್ರಾಪರ್ ಆಗಿ ಥಿಂಕ್ ಮಾಡಿ, ಕರೆಕ್ಟ್ ಆಗಿ ಟೈಮ್ ಕೊಟ್ಟು ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರನೇ ನಿಮಗೆ ಕೆಲಸ ಮಾಡಕ್ ಆಗತ್ತೆ. ಇಲ್ದಿದ್ರೆ ಸುಮ್ನೆ ಹಾಫ್ ನಾಲೆಜ್ ಇಟ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ಹೌದಾ? ಏನ್ ನಾಲೆಜ್ ತಗೋತಾ ಇದ್ರೆ ಪ್ರಾಪರ್ ಆಗಿ ನಾಲೆಜ್ ತಗೊಳ್ಳಿ. ಹಂಗೂ ಹಿಂಗೂ ಟೈಮ್ ವೇಸ್ಟ್ ಆಗ್ತಾನೆ ಇದೆ. ಹೌದಾ? ಒಂದು ಅರ್ಧ ಗಂಟೆ 1 ಗಂಟೆ ಕರೆಕ್ಟ್ ಆಗಿ ಕುತ್ಕೊಂಡು ನೀವು ನಾಲೆಜ್ ತಗೊಂಡ್ರೆ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಅರ್ಥ ಆಯ್ತಾ 4 ಸ್ಟೆಪ್ಗಳು? ಮೊದಲನೇದಾಗಿ ಯಾರು ನಿಮಗೆ ಸೆಷನ್ ಇನ್ವೈಟ್ ಮಾಡಿದಾರಲ್ವ ಅವ್ರಿಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ, ನಾನು ಫುಲ್ ನೋಡಿದ್ದೀನಿ, ನಾಳೆಗೆ ಅವಕಾಶ ಕೊಡಿ ಅಂತ. ಮೀಟಿಂಗ್ ಮುಗಿದಾದ ತಕ್ಷಣ ನೀವೇ ಕಾಲ್ ಮಾಡ್ಬೇಕು, ನೆನಪಿರ್ಲಿ. ಕಾಲ್ ಮಾಡ್ಕೊಂಡು ಎಲ್ಲ ಇನ್ಫಾರ್ಮೇಶನ್ ಕೇಳ್ಕೊಳ್ಳಿ, ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. 3ನೇ ಪಾಯಿಂಟ್ ಏನಿದೆ, ಅವ್ರು ಕೆಲವು ವಿಡಿಯೋಸ್ ಗಳನ್ನ ಕೊಡ್ತಾರೆ, ಪ್ರಾಪರ್ ಆಗಿ ನೋಡಿ. 4ನೇ ಪಾಯಿಂಟ್ ಏನಿದೆ, ನಾಳೆಗೋಸ್ಕರ ಸೆಲೆಕ್ಟ್ ಆಗಿ ಅಂತ ತಿಳ್ಕೊ. ಓಕೆ ಓಕೆ ಸೊ ಐ ಹೋಪ್ ಗೈಸ್ ನೀವು ಇವತ್ತಿನ ಸೆಷನ್ ತುಂಬಾ ಎಂಜಾಯ್ ಮಾಡಿದಿರ ಅಂತ ಅನ್ಕೋತೀನಿ. ಮುಖ ನೋಡ್ತಿದ್ದೀನಿ, ಅಷ್ಟು ಜನದು ಚೆನ್ನಾಗಿ ನಗ್ನಗ್ತಾ ಇದ್ದೀರಾ. ಸೊ ದಿಸ್ ಬಿಸ್ನೆಸ್ ರನ್ಸ್ ಆನ್ ಇನ್ಸ್ಟಾಗ್ರಾಮ್. ಈ ಬಿಸ್ನೆಸ್ ಇನ್ಸ್ಟಾಗ್ರಾಮ್ ಇಂದ ರನ್ ಆಗ್ತಿದೆ. ದಿಸ್ ಇಸ್ ಮೈ ಇನ್ಸ್ಟಾಗ್ರಾಮ್ ID. ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಚೆಕ್ ಹೈಲೈಟ್ಸ್, ಪೋಸ್ಟ್ ಅದೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಐಡಿಯಾ ಬರುತ್ತೆ, ವಾಟ್ ಇಟ್ ಈಸ್, ಹೌ ಇಟ್ ಈಸ್ ಅಂತ ಒಂದು ಸ್ವಲ್ಪ ಡೀಟೇಲ್ ಆಗಿ ಐಡಿಯಾ ಬರುತ್ತೆ ನಿಮ್ಗೆ. ಓಕೆ, ಸೊ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ರೈಟ್? ಸೊ ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಇವತ್ತಿನ ಸೆಷನ್ ನ. ಅಂಡ್ ಐ ಆಮ್ ವೇಟಿಂಗ್, ಈಗರ್ಲಿ ವೇಟ್ ಮಾಡ್ತಿರ್ತೀನಿ ನಾನು ನಿಮಗೋಸ್ಕರ ನಾಳೆ ಸೆಷನ್ ಅಲ್ಲಿ. ಓಕೆ, ಸೊ ನೋಡೋಣ ಎಷ್ಟು ಜನ ನೀವು ಕ್ವಾಲಿಫೈ ಆಗ್ತೀರಾ ನಾಳೆ ಸೆಷನ್ಗೋಸ್ಕರ. ನಾಳೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನಾಳೆ ಲಾಸ್ಟ್ ಡೇ ಇರುತ್ತೆ. ಅಂಡ್ ನಾಳೆ ಸೆಷನ್ ಅಲ್ಲಿ ವರ್ಕ್ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಸೊ ಐ ವಿಲ್ ಬಿ ಈಗರ್ಲಿ ವೇಟಿಂಗ್. ನೋಡೋಣ ಎಷ್ಟು ಜನ ಕ್ವಾಲಿಫೈ ಆಗ್ತೀರಾ ಅಂತ. ಅಂಡ್ ಐ ಹೋಪ್ ಈ ಸೆಷನ್ ನಿಮಗೆ ಇಷ್ಟ ಆಗಿದೆ. This is Srishal Bhavi signing off for today. That's all for the today's webinar, guys. ನಾಳೆ ವೆಬಿನಾರ್ ಸಿಗ್ತೀನಿ ನಿಮ್ಗೆ ಡೇ 2. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು.